ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಂತನಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಮಸ್ಕರಿಸ್ತೇನೆ. ನಗರದ ಶ್ರೀ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ ಹಾಗೂ ಕೃಪಾಮಯಿ ಮಕ್ಕಳ ಬಳಗದ ಸಂಯುಕ್ತ ಆಶ್ರಯದಲ್ಲಿ 12 ದಿನಗಳ ಕಾಲ ಬೇಸಿಗೆ ಸಂಭ್ರಮ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಮೂಡಿಬಂದು ನಾವೆಲ್ಲರೂ ಇದೀಗ ಸಮಾರೋಪ ಸಮಾರಂಭದ ಕಡೆಯ ಹಂತದಲ್ಲಿದ್ದೇವೆ. ನನ್ನ ಮಾತಾದ ಮೇಲೆ ಇನ್ನು ವಂದನಾರ್ಪಣೆ, ಅಲ್ಲಿಗೆ ಈ ಶಿಬಿರದ ಮುಕ್ತಾಯವಾಯಿತು ಅಂತ. ವೇದಿಕೆ ಮೇಲೆ ಉಪಸ್ಥಿತರಿದ್ದು ತಮ್ಮ 4 ಪ್ರೀತಿಯ ಮಾತುಗಳನ್ನು ಸಭೆಯೊಂದಿಗೆ ಹಂಚಿಕೊಂಡಂತಹ ಪೂಜ್ಯರಾದ ಸ್ವಾಮಿ ಧೀರಾನಂದಜಿಯವರೇ, ಜ್ಯೋತಿ ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದಂತಹ ನನಗೆ ಅತ್ಯಂತ ಗೌರವಾನ್ವಿತರು, ನಮ್ಮ ರಾಜ್ಯ ಕಂಡಂತಹ ಒಬ್ಬ ಮುತ್ಸದ್ದಿ ಜನಪ್ರತಿನಿಧಿಯಾಗಿ 50 ವರ್ಷಗಳ ಕಾಲ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಬದ್ಧತೆಯಿಂದ ಸೇವೆ ಸಲ್ಲಿಸಿದಂತಹ ಗೌರವಾನ್ವಿತರಾದ ವಿಶ್ರಾಂತ ಸಂಸದರು ಆದಂತಹ ಸನ್ಮಾನ್ಯ ಶ್ರೀ GS ಬಸವರಾಜು ಅವರೇ, ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ನ ಸನ್ಮಾನ್ಯ ಶ್ರೀ ವಿದ್ಯಾಶಂಕರ್ ಅವರೇ, ನಿವೃತ್ತ ಪ್ರಾಧ್ಯಾಪಕರು, ಆಶ್ರಮದ ಸದ್ಭಕ್ತರು, ನನ್ನ ಅತ್ಯಂತ ಗೌರವಾನ್ವಿತರಾದ ಪ್ರೊಫೆಸರ್ ರಂಗನಾಥ್ ರವರೇ, ತಾಯಿ ಸುನಂದಮ್ಮ ಅವರೇ, ಸೋದರ ಸುನಿಲ್ ಅವರೇ, ಮಕ್ಕಳ ಈ ಒಂದು ಶಿಬಿರದಲ್ಲಿ ಭಾಗಿಗಳಾಗಿದ್ದಂತಹ ಎಲ್ಲ ಪ್ರೀತಿಯ ಮಕ್ಕಳೇ ಮತ್ತು ಗೌರವಾನ್ವಿತ ಪೋಷಕರೇ, ಅಲ್ಲಿ ಗಲಾಟೆ ಮಕ್ಕಳು ಗಲಾಟೆ, ಶಿಬಿರದ ಮಕ್ಕಳೇ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಬೇಸಿಗೆ ಸಂಭ್ರಮ ಸಮಾರೋಪ. ವಿದ್ಯಾಶಂಕರ್ ಅವರು ಒಂದು ಮಾತು ಹೇಳಿದರು, ನಮ್ಮ ಇನ್ಸ್ಟಿಟ್ಯೂಟ್ನ ಇತಿಮಿತಿಯಲ್ಲಿ 30 ಮಕ್ಕಳಿಗೆ ಅಲ್ಲಿ ಎಲ್ಲ ರೀತಿಯಲ್ಲೂ ಸೌಕರ್ಯ ಇದ್ದದ್ದರಿಂದ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತ. ನಾನು ಯೋಚನೆ ಮಾಡ್ತಾ ಇದ್ದೆ, ಮುಂದಿನ ವರ್ಷ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು, ತುಮಕೂರಿನ 4 ದಿಕ್ಕುಗಳಲ್ಲಿ 4 ಶಿಬಿರಗಳನ್ನು ಏಕಕಾಲದಲ್ಲಿ ಮಾಡೋದು, ಸಮಾರೋಪ ಸಮಾರಂಭವನ್ನು ಆಶ್ರಮದಲ್ಲಿ ಮಾಡೋದು. ಅದಕ್ಕೆ ಇವತ್ತಿನಿಂದಲೇ ನಾನು ತಯಾರಿ ಮಾಡ್ತೇನೆ. ಜಾಗದ ದೃಷ್ಟಿಯಿಂದ ಇದನ್ನೊಂದು ವಿಶಿಷ್ಟವಾದ ರೀತಿಯಲ್ಲಿ ನಾವು ಆಲೋಚನೆ ಮಾಡಿ ಹೆಚ್ಚಿನ ಮಕ್ಕಳಿಗೆ ಇದು ಮುಟ್ಟುವಂತಹ ರೀತಿಯಲ್ಲಿ ಪ್ರಯತ್ನವನ್ನು ಮಾಡುವ ಒಂದು. ಜನ ಹೇಳ್ತಾ ಇದ್ರು, ಎಂಥ ಬೇಸಿಗೆನಪ್ಪ, ಈ ಶೆಕೆಗೆ ಪ್ರಾಣನೇ ಹೋಗುತ್ತೆ ಅಂತ. ಜನರ ಆಡು ಭಾಷೆ ನಮಗೆ ಗೊತ್ತಿದೆ. ಆದರೆ ಈ 2 ಸಂಸ್ಥೆಯವರು ಸೇರಿ ಬೇಸಿಗೆ ಸಂಭ್ರಮ ಆಚರಿಸ್ಬಿಟ್ರು. ಬೇಸಿಗೆಯನ್ನು ಶಪಿಸ್ತಾ ಇದ್ದ ಜನ ಒಂದು ಕಡೆ ಆದರೆ, ಬೇಸಿಗೆಯನ್ನು ಸಂಭ್ರಮಿಸಿದಂತಹ ಜನ ನಮ್ಮ ನಡುವೆ ಇದ್ದಾರೆ. ಈ ಟೈಟಲನ್ನು ನೋಡಿದಾಗ ಬೇಸಿಗೆ ಸಂಭ್ರಮ ಸಮಾರೋಪ, ಅದನ್ನು ನಾನು ಸ್ವಲ್ಪ ಬೈಫರ್ಕೇಟ್ ಮಾಡ್ತಾ ಹೊರಟೆ. ಸಂಭ್ರಮವೇ ಇದು? ಸಂಭ್ರಮವೇ? ಇಲ್ಲ, ನಿಜಕ್ಕೂ ಇದೊಂದು ಭ್ರಮೆ. ಸಂಭ್ರಮ ಅನ್ನೋದ್ರಲ್ಲಿ ಭ್ರಮೆ ತೆಗೆದುಕೊಂಡೆ ಆಚೆಗೆ. ಆದರೆ ಈ ಆರೋಪ ಸತ್ಯ ಅಲ್ಲ. ಏಕೆಂದರೆ ನಾನು ಬೆಳಗಿನಿಂದ ಏನೋ ತಪ್ಪಾಗಿ ಉಚ್ಚರಿಸ್ತಾ ಇದ್ದೀನ ಅಂತ ನನ್ನ ಮನಸ್ಸಿಗೆ ಬರ್ತಾ ಇತ್ತು.
ಮತ್ತೆ ನನ್ನ ಮನಸ್ಸಿನಲ್ಲಿ ಬರ್ತಾ ಇದ್ದಿದ್ದು ವಿದ್ಯಾಶಂಕರ್ ಮಕ್ಕಳ ಬಳಗ ಕೃಪಾಮಯಿ ಲರ್ನಿಂಗ್ ಸೆಂಟರ್ ಅಂತ. ಹೀಗಾಗಿ ವಿದ್ಯಾಶಂಕರ್ ಮಕ್ಕಳ ಬಳಗಕ್ಕೆ ಈ ಕೃಪಾಮಯಿ ಲರ್ನಿಂಗ್ ಸೆಂಟರ್ನ ಒಂದು ಛಾಪು, ಒಂದು ಸಂಸ್ಕೃತಿಯ ಲೇಪನ ಬೇಕಿತ್ತೇನೋ ಅನ್ನೋವರೆಗೂ ನಾನು ಇದನ್ನು ಯೋಚನೆ ಮಾಡಿದೆ. ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಯೋಜಿಸಿ 12 ದಿವಸ ಬಹಳ ಶ್ರಮದಿಂದ ಇದನ್ನು ಯಶಸ್ವಿಯಾಗಿಸಿದ್ದಾರೆ. ಈ ಎರಡೂ ಸಂಸ್ಥೆಯವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಸಮಾರೋಪ ಸಮಾರಂಭದ ದಿಕ್ಸೂಚಿ ಭಾಷಣ ನನ್ನ ಪಾಲಿನ ಕರ್ತವ್ಯ ಆಗಿರೋದ್ರಿಂದ ಇಲ್ಲಿ ಕೆಲವು ಜನರಲ್ಲಾಗಿ ಪೋಷಕರು ಮತ್ತು ಹಿರಿಯರಿಗೆ ಹೆಚ್ಚು ಉಪಯುಕ್ತವಾಗೋ ಹಾಗೆ ಮಕ್ಕಳಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡಿಕೊಳ್ಳಿ. ಈ ನನ್ನ ಮಾತುಗಳು ಮೇಜಾರಿಟಿ ಏನು ಅಂತಂದರೆ ಹಿರಿಯರಿಗಾಗಿ. ಇದನ್ನು ದಯವಿಟ್ಟು ಗಮನಿಸಬೇಕು. ನಾವೆಲ್ಲರೂ ಕೂಡ ನಾಗರಿಕತೆಯ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡ್ತಾ ಇದ್ದೇವೆ. ನಾಗರಿಕ ಜಗತ್ತು, ನಾಗರಿಕತೆ, ನಾಗರಿಕ ಸೌಲಭ್ಯಗಳು, ನಾಗರಿಕ ಹಿರಿಮೆ ಗರಿಮೆ, ಇದರ ಔನ್ನತ್ಯ, ಇದರ ಬಗ್ಗೆ ತುಂಬ ಮಾತಾಡ್ತಾ ಇದ್ದೇವೆ. ನೋಡಿ, ಈ ನಾಗರಿಕತೆ ಅಂತಕ್ಕಂಥದ್ದಕ್ಕೂ ಶಿಕ್ಷಣ ಅಂತಕ್ಕಂಥದ್ದಕ್ಕೂ ಸಂಬಂಧ ಇದೆ. ಒಂದು ಕಡೆ ಒಬ್ಬ ಮಹಾತ್ಮ ಹೇಳ್ತಾನೆ, ಎಜುಕೇಷನ್ ಈಸ್ ದಿ ಟ್ರಾನ್ಸ್ಮಿಷನ್ ಆಫ್ ಸಿವಿಲೈಸೇಷನ್. ನಾಗರಿಕತೆ ಹಾಸುಹೊಕ್ಕಾಗಿ ಮನುಷ್ಯ ಪರಂಪರೆಯಲ್ಲಿ, ಸಂಕುಲದಲ್ಲಿ ನಿರಂತರವಾಗಿ ಸಂಚರಿಸಬೇಕು ಅಂತಂದರೆ ಅಲ್ಲಿ ಶಿಕ್ಷಣ ಬೇಕೇ ಬೇಕಾಗುತ್ತೆ ಅಂತ. ಇವತ್ತು ವಿಜಯ ಕರ್ನಾಟಕ ಆನ್ಲೈನ್ ಪತ್ರಿಕೆಗೆ ನಮ್ಮ ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಗೀತಾ ಪ್ರವೀಣ್ ಭಟ್ ಅವರು, ನಮ್ಮ ಈಶಾನ್ ಭಟ್ರ ತಾಯಿ, ಒಂದು ಆರ್ಟಿಕಲ್ ಬರೆದಿದ್ದಾರೆ. ಸಂಜೆ ಅದು ಪಬ್ಲಿಷ್ ಆಗುತ್ತೆ ಅನಿಸುತ್ತೆ. ಅದರಲ್ಲಿ ಅವರು ಬರೀತಾರೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ ಅವರು. ಪರೀಕ್ಷೆಯ ಭಯವಿಲ್ಲದೆ, ಯಾವುದೇ ಒತ್ತಡಕ್ಕೆ ಒಳಗಾಗದೆ, ಸ್ವಪ್ರೇರಣೆಯಿಂದ ಮಕ್ಕಳು ಬದುಕಿನಲ್ಲಿ ಕಲಿಯಬಹುದಾದ ಹಲವಾರು ವಿಚಾರಗಳಿಗೆ ಒಂದು ಆಶ್ರಯವೇ ಬೇಸಿಗೆ ಶಿಬಿರ. ತುಂಬ ಚೆನ್ನಾಗಿದೆ ಪಾಯಿಂಟ್. ನೋಡಿ, ನನಗೆ ತುಂಬ ಸಂತೋಷ ಆಯಿತು. ಒಂದು ಕಡೆ ಬರೀತಾರೆ, ಮನುಷ್ಯನ ವ್ಯಕ್ತಿತ್ವದ ಆದರ್ಶಗಳಿಗೆ ನಿಜವಾದ ಬೆಸುಗೆಯಾಗಲಿದೆ ಈ ಬೇಸಿಗೆ ಶಿಬಿರ ಅಂತ ಬರೀತಾರೆ. ಕಡೆಗೆ ಒಂದು ಕಡೆ ಅವರು ಸ್ಪಷ್ಟವಾಗಿ ಹೇಳಿದ್ದುಂಟು, ಬೇಸಿಗೆ ಶಿಬಿರಗಳು ವೈವಿಧ್ಯಮಯವಾಗಿ ನಡೆಯುತ್ತೆ, ಆದರೆ ಇಲ್ಲೊಂದು ಸೂಕ್ಷ್ಮತೆ ಇದೆ. ಅದೇನು ಅಂತಂದರೆ, ಇದು ಮಕ್ಕಳಿಗೆ ರಜೆ ಅಷ್ಟೇ ಅಲ್ಲ, ಪೋಷಕರಿಗಂತೂ ಸರಿಯಾಗಿ ನಿರ್ವಹಿಸಿದರೆ ಇದು ಸಜೆ ಆಗಲಾರದು ಅಂತ. ಈ ರಜಾ ದಿನಗಳನ್ನು ಅತ್ಯಂತ ಉಪಯುಕ್ತವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಮಾಜದ ಹಿರಿಯರಲ್ಲಿ ಒಂದು ಪ್ರಜ್ಞಾವಂತಿಕೆಯ ಅವಶ್ಯಕತೆ ಇದೆ. ಬಹಳ ಸೊಗಸಾಗಿ ಮಾತನಾಡಿದಂತಹ ಗಣ್ಯರು ಹೇಳಿದ್ದುಂಟು. ವಿಶೇಷವಾಗಿ ವಿದ್ಯಾಶಂಕರ್ ಅವರು ಹೇಳಿದರು, ನಾನು 2 ಮಕ್ಕಳಿಗೆ ಬಯಲಾಜಿಕಲ್ ಫಾದರು, ಪೇರೆಂಟು, ಆದರೆ ಕೇವಲ ಬಯಲಾಜಿಕಲ್ ಪೇರೆಂಟ್ಹುಡ್ ಇದ್ದರೆ ಸಾಲದು ಅಂಥೇಳಿ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾ ಹೋದರು. ಅವರು ನಿವೃತ್ತರು ಅಂತ ಹೇಳಲ್ಲ ನಾನು, ಕ್ರಿಯಾಶೀಲ ಪ್ರಾಧ್ಯಾಪಕರು ಮ್ಯಾಥಮೆಟಿಕ್ಸ್ನಲ್ಲಿ. ಪ್ರೊಫೆಸರ್ ಗಂಗಚಿಕ್ಕಯ್ಯನವರು ಪ್ರೊಫೆಸರ್ ಆಫ್ ಫಿಸಿಕ್ಸ್. ಅವರು ನನಗೆ 27-28 ವರ್ಷದ ಪರಿಚಯ. ಅವರು ಕೂಡ ತುಂಬ ಸೊಗಸಾಗಿ ವಾಸ್ತವಿಕತೆಯನ್ನು ತೆರೆದಿಟ್ಟರು. ವಿವೇಕಾನಂದರು ಹೇಳ್ತಾರೆ, ಸಿವಿಲೈಸೇಷನ್, ಟ್ರೂ ಸಿವಿಲೈಸೇಷನ್ ಶುಡ್ ಮೀನ್ ದಿ ಪವರ್ ಆಫ್ ಟೇಕಿಂಗ್ ದಿ ಅನಿಮಲ್ ಮ್ಯಾನ್ ಔಟ್ ಆಫ್ ಸೆನ್ಸ್ ಲೈಫ್ ಅಂತ. ನಾಗರಿಕತೆಯ ಘನ ಉದ್ದೇಶ, ನಾಗರಿಕತೆ ಅಂತ ನಾವು ಕರಿತೀವಲ್ಲ, ಇದರ ಘನ ಉದ್ದೇಶ ಏನು ಅಂತಂದರೆ, ಮೃಗೀಯ ಸ್ವಭಾವದ, ಕೇವಲ ಇಂದ್ರಿಯ ಸುಖದ ಒಂದು ಬಂಧನದಲ್ಲಿರ್ತಕ್ಕಂಥ ಚೈತನ್ಯವನ್ನು ಯಶಸ್ವಿಯಾಗಿ ಹೊರಕ್ಕೆ ತೆಗೆದು ಅವನನ್ನು ನಿಜಾರ್ಥದಲ್ಲಿ ಮಾನವನನ್ನಾಗಿ ಬದುಕುವಂತೆ ಮಾಡುವಂಥದ್ದೇ ನಾಗರಿಕತೆಯ ಉದ್ದೇಶ.
ನಾವು ಎಜುಕೇಷನ್ ಬಗ್ಗೆ ತುಂಬ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇವೆ. ನೋಡಿ, ಇಲ್ಲಿ ವಿವೇಕಾನಂದರು ಈ ಮಾತನ್ನು ಕೇಳಿದಾಗ, ಹೌದಾ, ಇದು ಹಾಗಾದರೆ ಮೃಗೀಯ ಮನುಷ್ಯ ರೂಪದ ಮೃಗವನ್ನು ಸಂಸ್ಕರಣಗೊಳಿಸೋದ ನಾಗರಿಕತೆ ಅಂದರೆ ಇದು ಹೇಗೆ ಸಾಧ್ಯ, ಇದು ಯಾಕೆ ಬೇಕು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಬಹುತೇಕ ಎಲ್ಲರ ಮನಸ್ಸಿನಲ್ಲೂ ಮೂಡುತ್ತೆ. ಅದಕ್ಕೂ ಕೂಡ ಪಂಚತಂತ್ರದಲ್ಲಿ ವಿಷ್ಣು ಶರ್ಮಾ ಒಂದು ಸೊಗಸಾದ ಶ್ಲೋಕವನ್ನು ಹೇಳ್ತಾನೆ. ಅದನ್ನು ಕನ್ನಡದಲ್ಲಿ ನಿಮ್ಮ ಮುಂದೆ ಇಟ್ಟು ಅದರ ತೀವ್ರತೆಯನ್ನು ಅರ್ಥ ಮಾಡೋ ಒಂದು ವಿಚಾರ ನಿಮಗೆ ಬಿಟ್ಬಿಡ್ತೇನೆ. ಆತ ಹೇಳ್ತಾನೆ, ನೋಡಿ, ಮನುಷ್ಯನ ಬದುಕಿನಲ್ಲಿ 4 ವಿಚಾರಗಳು ಅನರ್ಥಕ್ಕೆ ದಾರಿ ಮಾಡಿಕೊಟ್ಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ 4 ವಿಚಾರಗಳು ಅನರ್ಥಕ್ಕೆ ದಾರಿ ಮಾಡಿಕೊಡುತ್ತೆ. ಮೊದಲನೇದು ಯೌವನ. ಯೌವನ ಅಂತಕ್ಕಂಥದ್ದು ಅನರ್ಥಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾನೆ ವಿಷ್ಣು ಶರ್ಮಾ. ಎರಡನೇದು ಧನ ಸಂಪತ್ತು. ಈ ಪ್ರಪಂಚದಲ್ಲಿ ಬಡವ ಮಾಡದಂತಹ ಅಪರಾಧಗಳ 100 ಪಟ್ಟು ಶ್ರೀಮಂತ ಮಾಡ್ತಾನೆ. ಇದನ್ನು ಜಗತ್ತಿನ ದಾಖಲೆಗಳು ತೋರಿಸ್ಕೊಡುತ್ತೆ. ಈ ಜಗತ್ತಿಗೆ ಬಡವನಿಂದ ತೊಂದರೆ ಆಗಿಲ್ಲ, ನಿಮಗೆ ಶ್ರೀಮಂತರಿಂದ ಆಗಿರೋ ಆಘಾತಕಾರಿ ತೊಂದರೆ ಅಂತೂ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜಾಸ್ತಿ. ಮೂರನೇದು, ಮನುಷ್ಯನ ಬದುಕಿನಲ್ಲಿ ಅನರ್ಥವನ್ನು ಉಂಟು ಮಾಡುವ 3ನೇ ಗುಣ ಅಧಿಕಾರ. ಈ ಅಧಿಕಾರದ ಬಗ್ಗೆ ನೀವು ನೋಡಿ, ಯಾವಾಗ ಮನುಷ್ಯನಿಗೆ ಅಧಿಕಾರ ಬರುತ್ತೋ ಹಲವಾರು ಮದಗಳಲ್ಲಿ ಅಧಿಕಾರ ಮದ ಅನ್ನೋದು ಎಲ್ರಿಗೂ ಪರಿಚಯ ಅದು. ಅಧಿಕಾರದ ಮದ, ಇದ್ರ ಬಗ್ಗೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಪವರ್ ಕರಪ್ಟ್ಸ್ ಬಟ್ ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ. ಅಬ್ಸಲ್ಯೂಟ್ಲಿ ಅಂತ ಅಂದರೆ ಯಾವುದೇ ಸಾಮರ್ಥ್ಯವೆಂಬುದು ಮನುಷ್ಯನನ್ನು, ಅವನ ನಡವಳಿಕೆಯನ್ನು ಕಲಬೆರಕೆಯಾಗಿಸ್ಬಿಡುತ್ತೆ. ಆದರೆ ನಿರಂಕುಶ ಮತಿ ಅಂತಂಥವನು ರೀತಿ ರಿವಾಜು ಇಲ್ಲದೆ, ಮುಲಾಜಿಲ್ಲದೆ ಮನುಷ್ಯನ ನಾಶಕ್ಕೆ ಸನ್ನದ್ಧನಾಗ್ಬಿಡ್ತಾನೆ. ಅಷ್ಟರ ಮಟ್ಟಿಗೆ ಭ್ರಷ್ಟನಾಗ್ತಾನೆ. ಕರಪ್ಷನ್ ಅನ್ನೋದನ್ನು ಭ್ರಷ್ಟಾಚಾರ ಅಂತಲೇ ಚಿತ್ರಿಸಲಾಗಿದೆ. 4ನೇದು ಅವಿವೇಕ. ಈ 4 ವಿಚಾರಗಳಲ್ಲಿ ಒಂದೇ ಒಂದಿದ್ರೂ ಕೂಡ ಇಟ್ ಈಸ್ ಎ ಗ್ರೇಟ್ ಚಾಲೆಂಜ್ ಇನ್ ಫ್ರಂಟ್ ಆಫ್ ಅನ್ ಇಂಡಿವಿಜುವಲ್. ಪಂಚತಂತ್ರದ ವಿಷ್ಣು ಶರ್ಮಾ ಇಷ್ಟೇ ಹೇಳಿ ಸುಮ್ಮನಾಗಲಿಲ್ಲ. ಇದು ಒಂದೊಂದು ಕೂಡ ಮನುಷ್ಯನಿಗೆ ದೊಡ್ಡ ಸವಾಲು. ಅವನನ್ನು ಮುಳುಗಿಸೋದಕ್ಕೆ ಶಕ್ತಿ ಇದೆ ಈ ಒಂದೊಂದು ವಿಷಯಕ್ಕೂ. ಇನ್ನು ಯೋಚನೆ ಮಾಡಿಪ್ಪ, ಒಂದು ವೇಳೆ ಒಬ್ಬ ವ್ಯಕ್ತಿ ಈ 4 ವಿಷಯಗಳಿಗೆ ಒಟ್ಟಿಗೆ ಏನಾದರೂ ಅಟ್ಯಾಕ್ ಆಗಿಬಿಟ್ರೆ ಅವನನ್ನು ದೇವರೇ ಕಾಪಾಡಬೇಕು ಅಂತಂದ. ಇವತ್ತು ಯೌವನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಹಣದ ಅನುಕೂಲ ಇದ್ದರೆ, ತಕ್ಕ ಮಟ್ಟಿಗೆ ಫ್ರೀಡಮ್ ಇದ್ದರೆ, ಬುದ್ಧಿಯ ಕೊರತೆ ಇದ್ದರೆ ಅವನನ್ನು ಹಾಳು ಮಾಡೋದಕ್ಕೆ ಇನ್ಯಾವ ಹೊರಗಿನ ಶತ್ರುವು ಬೇಕಾಗಿಲ್ಲ. ಆದ್ದರಿಂದಲೇ ಯೌವನವನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. 12ನೇ ವಯಸ್ಸಿನಿಂದ 19ನೇ ವಯಸ್ಸಿನವರೆಗೆ 13 to 19 ಈ ಏಜ್ ಇದೆಯಲ್ಲ, ಈ ಟೀನ್ ಏಜನ್ನು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕು. ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಆ ನಿಟ್ಟಿನಲ್ಲಿ ಎಚ್ಚರಿಕೆಯಿಂದ ಗಮನಿಸಿದ್ರೆ ಸಾಲದು. ನಮ್ಮ ಪ್ರೊಫೆಸರ್ ಹೇಳಿದ್ರು, ಯಾಕೆ ಈ ಮಕ್ಕಳು ಹೀಗಾಗ್ತಾ ಇದ್ದಾರೆ, ಈ ಮಕ್ಕಳು ಭಾಳ ಡಿಫ್ರೆಂಟ್ ಆಗಿದ್ದಾರೆ, ಈ ಮಕ್ಕಳು ಹಿಂದಿನ ತಲೆಮಾರುಗಳ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಆಗಿದ್ದಾರೆ. ಅವರು ಡಿಫ್ರೆಂಟ್ ಆಗಿದ್ದಾರೆ ಅನ್ನೋದು ಸತ್ಯ, 100ಕ್ಕೆ 100 ನಾನು ಕೂಡ ಎಂಡಾರ್ಸ್ ಮಾಡ್ತೇನೆ. ಆದರೆ ಆ ಡಿಫರೆಂಟ್ ಆಗಿರ್ತಕ್ಕಂಥ ಮಕ್ಕಳನ್ನು ಒಂದು ಉನ್ನತ ದಾರಿಯಲ್ಲಿ ತರೋದಕ್ಕೆ ಪೋಷಕರು ಹಿರಿಯರು ಆದ ನಾವು ಎಷ್ಟರ ಮಟ್ಟಿಗೆ ಎಕ್ವಿಪ್ ಆಗಿದ್ದೀವಿ, ಇದು ಯೋಚನೆ ಮಾಡಬೇಕು ನಾವು. ನೋಡಿ, ಒಂದು ವಾಸ್ತವಿಕತೆಗೆ ನಾವು ತಲೆ ಬಾಗಲೇಬೇಕು. ಏನು ಗೊತ್ತಾ, ತಪ್ಪು ಮಾಡುವ ಸ್ಥಾನದಲ್ಲಿ ಮಕ್ಕಳಿದ್ದಾರೆ, ಮಕ್ಕಳನ್ನು ತಿದ್ದಿ ಸರಿದಾರಿಗೆ ಕೊಂಡೊಯ್ಯುವ ಸ್ಥಾನದಲ್ಲಿ ನಾವಿದ್ದೇವೆ. ನಾವಿಲ್ಲಿ ಮಕ್ಕಳ ತಪ್ಪನ್ನು ಟಾರ್ಗೆಟ್ ಮಾಡೋದರಲ್ಲೇ ನಾವು ಒಂದು ರೀತಿ ಅಸಹಾಯಕತೆಯಿಂದ ವರ್ತಿಸೋಣವೆ, ಅಥವಾ ನೀನು ಹಾಗೆ ಮಾಡಿದ್ರೆ ನಾನು ನಿನ್ನಪ್ಪ ಕಣೋ, ನಿನ್ನ ಗುರು ಕಣೋ ನಾನು ಅನ್ನೋ ಸಕಾರಾತ್ಮಕ ಭಾವನೆಯಲ್ಲಿ ಮಗುವನ್ನು ಒಂದು ರೀತಿ ಮೋರ್ ದ್ಯಾನ್ ಎ ಪನಿಷ್ಮೆಂಟ್ ಪ್ಯಾಟ್ರನ್, ಅದೊಂಥರ ಪ್ಲೆಷರ್ಡ್ ಪ್ಯಾಟ್ರನ್ನಲ್ಲಿ ಅವನ ಬುದ್ಧಿಗೆ ಸಂಸ್ಕಾರ ಕೊಡ್ತಕ್ಕಂಥ ಒಂದು ಹೋರಾಟದ ಬದುಕಿಗೆ ನಾವು ಯಾಕೆ ಸಿದ್ಧರಾಗಬಾರದು?
ಈ ಆಲೋಚನೆ ಇಟ್ಕೊಂಡಂಥ ಹಿರಿಯರಿಗೆ ಹೊಳೆದದ್ದೇ ಈ ಶಿಬಿರ. ಈ ಆಲೋಚನೆ ಇಟ್ಕೊಂಡಂಥ ಪೋಷಕರು ಮಕ್ಕಳನ್ನ ಆಶ್ರಮಕ್ಕೆ ಕರ್ಕೊಂಬರ್ತಾರೆ. ಈ ಆಲೋಚನೆ ಇರ್ತಕ್ಕಂಥ ಪೋಷಕರು ಬುಕ್ ಸ್ಟಾಲಿಗೆ ಹೋಗ್ತಾರೆ. ನಾನೊಬ್ಬರು ಪೋಷಕರನ್ನು ನೋಡಿದ್ದೇನೆ, ಆಶ್ರಮಕ್ಕೆ ಬರೋರು ಪ್ರತಿ ಸಲ ಅವರು ಕುಟುಂಬ ಸಮೇತ ಬರ್ತಾರೆ. ಅವರು ಸಾಯಂಕಾಲ ಬಂದು ಸತ್ಸಂಗದಲ್ಲಿ ಏನು ಕೂತ್ಕೊಳ್ಳಲ್ಲ, ನನ್ನ ಜೊತೆ ಕೆಲವು ನಿಮಿಷ ಮಾತಾಡ್ತಾರೆ. ಹೋಗಬೇಕಾದ್ರೆ ಇನ್ವೇರಿಯಬಲಿ ಬುಕ್ ಸ್ಟಾಲಿಗೆ ಹೋಗಿ ಒಂದಾದರೂ ಪುಸ್ತಕ ಕೊಂಡ್ಕೊಂಡು ಹೋಗ್ತಾರೆ. 4 ದಿವಸ ಆದಮೇಲೆ ಹೇಳ್ತಾರೆ, 2 ದಿವಸದಲ್ಲಿ ಈ ವಾಕ್ಯಗಳನ್ನು ರಾತ್ರಿ ಊಟ ಮಾಡಬೇಕಾದ್ರೆ ನನ್ನ ಮಕ್ಕಳನ್ನ ಜೊತೆಲಿ ಕೂರಿಸ್ಕೊಂಡು ಈ ಮಾತುಗಳನ್ನು ನನಗೆ ಅರ್ಥ ಆಗೋಷ್ಟು ಮಟ್ಟಿಗೆ ಅವ್ರಿಗೆ ನಾನು ಅರ್ಥೈಸಿದೆ ಅನ್ನುವಂಥ ಮಾತು. ಆದ್ದರಿಂದ ತಿಳ್ಕೊಳ್ಳಿ ಪೋಷಕರೇ, ಯೌವನ ಎ ಗ್ರೇಟ್ ಚಾಲೆಂಜ್. ಅದು ನಮ್ಮ ಮಕ್ಕಳ ಮುಂದೆ ಯೂತ್ಫುಲ್ ಡೇಸ್ ಎ ಗ್ರೇಟ್ ಚಾಲೆಂಜ್. ಮತ್ತು ಅನುಕೂಲಗಳು. ಇವತ್ತು ಬಡತನದ ಬಗ್ಗೆ ನಾನು ಏನು ಉಪನ್ಯಾಸ ಮಾಡೋಕ್ಕೆ ಹೋದರೂ ಕೂಡ ಇವತ್ತು ಸಮಾಜದಲ್ಲಿ ಬಡತನ ಅಷ್ಟಿಲ್ಲ. ಒಂದು ಕಾಲದಲ್ಲಿ ಸಾಲ ಮಾಡೋದಕ್ಕೆ ಮಾನ ಮರ್ಯಾದೆಗೆ ಅಂಜುತ್ತಾ ಇದ್ದಂತಹ ತಲೆಮಾರಿತ್ತು. ಆದರೆ ಇವತ್ತು ಸಾಲಗಾರ ಹೆಮ್ಮೆಯಿಂದ ಓಡಾಡ್ತಾನೆ. ಕಾರಣ ಏನು ಅಂದರೆ ಸಾಲ ತೀರಿಸೋದಕ್ಕೆ ಅವನಿಗೆ ಹಲವಾರು ವಿವೇಕದ ಮಾರ್ಗಗಳಿದೆ, ಅವನಿಗೆ ದಾರಿ ಇದೆ. ಅವನು ನೋಡಿ, ಹಿಂದಿನ ಕಾಲದಲ್ಲಿ ಮನೆ ಬಾಗಿಲಲ್ಲಿ ಇದ್ದಂಥ ಸ್ಕೂಲ್ನಲ್ಲಿ ಓದಯ್ಯ, ನೀನು ಏನಾಗಬೇಕಾಗಿದೆ ಓದು ಅಂದ್ಬಿಡೋರು. ಆದರೆ ಇವತ್ತು ತನ್ನ ಮಗುವನ್ನು ಓದಿಸೋದಕ್ಕೆ ಸಾವಿರಾರು ಕಿಲೋಮೀಟರ್ ದೂರ ಕಳಿಸಿ ಸಾಲ ಮಾಡಿ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಮಾಜದಲ್ಲಿ ನಾವು ನೋಡ್ತೇವೆ. ಹೋಟೆಲ್ ಕೇಳ್ತಾರೆ ಜನ, ಸರ್ ಇಲ್ಲಿ ಒಳ್ಳೆ ಹೋಟೆಲ್ ಇದೆಯಾ? ನಮ್ಮ ಕಾಲದಲ್ಲೆಲ್ಲ ಏನು ಕೇಳ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ, ಅಲ್ಲಿ ತಿಂಡಿ ತೀರ್ಥ ಚೆನ್ನಾಗಿ ಮಾಡ್ತಾರೆ, ಶುಚಿಯಾಗಿದೆಯಾ? ಆದರೆ ಇವತ್ತಿನ ತಲೆಮಾರು ಕೇಳುತ್ತೆ, ಆ ಹೋಟೆಲ್ ನಿಜಕ್ಕೂ ಚೆನ್ನಾಗಿದೆಯಾ? ಅಲ್ಲಿ ರೆಸ್ಟ್ ರೂಮ್ ಚೆನ್ನಾಗಿದೆಯಾ? ಬಾತ್ರೂಮ್ ಕ್ಲೀನಾಗಿದೆಯಾ? ಅಲ್ಲಿ ವಿತ್ ಫ್ಯಾಮಿಲಿ ಹೋದರೆ ಅಲ್ಲಿ ಒಂಥರ ವಾತಾವರಣ, ಕಂಜಿನಿಯಲ್ ಅಟ್ಮಾಸ್ಫಿಯರ್ ಇದೆಯಾ? ನೋಡಿ, ಅರ್ಥ ಮಾಡ್ಕೊಳ್ಳಿ. ಮನಃಶಾಸ್ತ್ರಜ್ಞರೊಬ್ಬರು ಮಾತನಾಡೋದು ತುಂಬ ಚೆನ್ನಾಗಿ ಮಾತನಾಡಿದ್ರಿ, ಸೈಕಾಲಜಿಸ್ಟ್ ಮಾತನಾಡಿದ್ರಿ, ತುಂಬ ಚೆನ್ನಾಗಿ ಮಾತನಾಡಿದ್ರಿ ನೀವು. ಇಲ್ಲಿ ನಾನು ಹೇಳ್ತಾ ಇರೋದೇನೋ, ಮನುಷ್ಯನ ಆಯ್ಕೆಗಳು, ಆಲೋಚನೆಗಳು ಹೇಗೆ ಉದಾತ್ತೀಕರಣಗೊಳ್ಳುತ್ತೆ ಅನ್ನೋದನ್ನು ಗಮನಿಸಿ. ಆದ್ದರಿಂದ ಯೌವನ ತಪ್ಸಕ್ಕಾಗೋದಿಲ್ಲ. ಮನುಷ್ಯನಿಗೆ ಮೆಟೀರಿಯಲ್ ಪ್ರಾಸ್ಪೆರಿಟಿ ಬರಲೇಬೇಕಾದ್ದು. ಅಧಿಕಾರ ನಿಜಕ್ಕೂ ಬೇಕು ಮನುಷ್ಯನಿಗೆ. ಅವಿವೇಕ ಫುಲ್ ಸ್ಟಾಪ್ ಹಾಕೋದಕ್ಕಾಗೋದಿಲ್ಲ. ವಿವೇಕದ ಪಾಠ ಬಹಳ ದೊಡ್ಡದು. ಆದರೆ ಇವುಗಳನ್ನು ನಿರ್ವಹಿಸಬೇಕಾದ್ರೆ ಜೀವನ ವಿಧಾನದಲ್ಲಿ ನಾವು ಅತ್ಯಂತ ಪರಿಣಾಮಕಾರಿಯಾದ ವಿಚಾರಗಳನ್ನು ಹಾಸುಹೊಕ್ಕಾಗುವಂತೆ ನಮ್ಮ ಮಕ್ಕಳ ಬದುಕಿಗೆ ಅನುಗ್ರಹಿಸಬೇಕು. ಇದು ಬಹಳ ದೊಡ್ಡ ಜವಾಬ್ದಾರಿಯಾಗಿ ನಮ್ಮ ಮುಂದೆ ಇದೆ. ಇದರ ನಡುವೆಯೇ ವಿಜ್ಞಾನಿಗಳು ಕೂಡ ಇದನ್ನು ಬಹಳ ಸೊಗಸಾಗಿ ಒಪ್ಪಿಕೊಂಡ್ರು. ವಿಜ್ಞಾನಿಗಳು ಹೇಳಿದಂಥ ಕೆಲವು ಮಾತುಗಳು ನಮಗೆ ಆಶ್ಚರ್ಯ ಆಗುತ್ತೆ. ಮೊನ್ನೆ ತಾನೇ ನಾನು ಬೆಂಗಳೂರಿನಿಂದ ಸುಮಾರು 89-90 ಜನ ಒಂದು ದಿವಸದ ಶಿಬಿರವನ್ನು ನಡೆಸ್ಕೊಡಿ ಅಂತಲೇ ಆಶ್ರಮಕ್ಕೆ ಬಂದರು. ಅವರಿಗೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಬಂದವರಿಗೆ ಅದು ಒಂದು ರೀತಿ ಕನ್ನಡದಲ್ಲಿ ಒಂದು ಇದಿದೆಯಲ್ಲ ಮಾತು, ಸಿಕ್ಕದವರಿಗೆ ಸೀರುಂಡೆ ಅಂತ. ನಾನು ಯಾರನ್ನೂ ಕರೆದಿರಲಿಲ್ಲ ವಾಲಂಟಿಯರ್ಸ್ನ ಬಿಟ್ಟರೆ. ಆದರೆ ಕೆಲವರು ಪಾಪ ಇದರ ವಾಸನೆ ಹಿಡಿದು ಬಂದರು. ಅವ್ರು ಆಮೇಲೆ ಹೇಳಿದ್ರು, ಸ್ವಾಮೀಜಿ ನಾವು ಮಿಸ್ ಆಗಿದ್ದೀರಿ, ಎಷ್ಟು ಕಷ್ಟ ಆಗ್ತಿತ್ತು, ಇಂಥ ಒಳ್ಳೆಯ ಕಾರ್ಯಕ್ರಮ ಮಿಸ್ ಆಯ್ತಲ್ಲ. ಒಂದು ದಿನದ ಕಾರ್ಯಕ್ರಮ. ಬೆಂಗಳೂರಿನಿಂದ 5 ವರ್ಷದಿಂದ 82 ವರ್ಷದವರೆಗಿನವರಿಗೂ ಒಂದು 60 ಮಕ್ಕಳು, ಒಂದು 30 ಹಿರಿಯರು ಬಂದರು. ಆಗ ನಮ್ಮ ಡಾಕ್ಟರ್ ಅನಸೂಯ ಅವರು ವಿಜ್ಞಾನ ಮತ್ತು ಆಧ್ಯಾತ್ಮದ ಬಗ್ಗೆ ಒಂದು ಅದ್ಭುತವಾದ ಮಾತನ್ನು ನಮ್ಮ ಡಿಸ್ಪ್ಲೇ ಮಾಡಿದ್ರು. ಆ ಮಾತಿದೆ ನೋಡಿ, ವಿ ಸೈಂಟಿಸ್ಟ್ಸ್ ಡೋಂಟ್ ನೋ ಹೌ ಟು ಡೂ ದಟ್. ವಿಜ್ಞಾನಿಗಳಾದ ನಮಗೆ ಇದನ್ನು ಹೇಗಪ್ಪ ಎದುರು ಹಾಕ್ಕೊಂಡು ಪರಿಹಾರ ಕಂಡುಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ಯಾವುದನ್ನು ಈಗ ಅವರು ಹೇಳ್ತಾರೆ ನೋಡಿ, ಐ ಯೂಸ್ ಟು ಥಿಂಕ್ ದ ಟಾಪ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ವರ್ biodiversity loss, ecosystem collapse and climate change. ನಾನು ಅತ್ಯುತ್ತಮವಾದ ಚಿಂತನೆಯಿಂದ ಕಂಡುಕೊಂಡಿದ್ದು, ಈ ಪ್ರಕೃತಿಯಲ್ಲಿ ಪ್ರಾಕೃತಿಕ ಸಮಸ್ಯೆಗಳು ಅಂದ್ರೇನು, ನಮ್ಮ ಪ್ರಕೃತಿಯ ವ್ಯತ್ಯಯಗಳು, ಇಲ್ಲಿನ ಹವಾಗುಣದ ವೈಪರೀತ್ಯ ಮತ್ತು ಬಯೋಡೈವರ್ಸಿಟಿ ಅಂತ ಅನ್ಎಕ್ಸ್ಪೆಕ್ಟೆಡ್ ಅನ್ಇನ್ವೈಟೆಡ್ ವೇರಿಯೇಷನ್ಸ್ ಇನ್ ದಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಆತ ಮುಂದುವರಿಸಿ ಹೇಳ್ತಾನೆ, ಐ ಥಾಟ್ ದಟ್ ವಿತ್ 30 years ಆಫ್ ಗುಡ್ ಸೈನ್ಸ್
ನಾನು ಯೋಚನೆ ಮಾಡಿದೆ, 30 ವರ್ಷಕ್ಕೂ ಹೆಚ್ಚು ಕಾಲದ ವೈಜ್ಞಾನಿಕ ಚಿಂತನೆಯಿಂದ ವಿ 30 years of good science, we could address those problems. ನಾನು ಯೋಚನೆ ಮಾಡಿದೆ, 30 ವರ್ಷಗಳ ಕಾಲ ರಿಸರ್ಚ್ ಮಾಡಿದಂತಹ ನನಗೆ ಆ ಸಮಸ್ಯೆಗಳನ್ನು ಕುರಿತು ಪರಿಹಾರದ ಬಗ್ಗೆ ಮಾತನಾಡುವ ಹಕ್ಕಿದೆ ಅಂತ. ಬಟ್ ಐ ವಾಸ್ ರಾಂಗ್. 30 ವರ್ಷದಲ್ಲಿ ನಾನು ಗ್ಯಾದರ್ ಮಾಡಿದಂತಹ ನಾಲೆಡ್ಜ್ ಆಫ್ ಸೈನ್ಸ್, ಟೆಕ್ನಾಲಜಿ ಇತ್ಯಾದಿಗಳ ಸಹಾಯದಿಂದ ಯಾಕೆ ಈ ರೀತಿಯ ಸಮಸ್ಯೆಗಳು ಹೊರ ಪ್ರಕೃತಿಯಲ್ಲಿ ಉಂಟಾಗ್ತಾ ಇದೆ ಅನ್ನೋದಕ್ಕೆ ಉತ್ತರಿಸೋದಕ್ಕೆ ನಾನು ಸನ್ನದ್ಧನಾದೆ. ಆದರೆ ನನ್ನ ಉತ್ತರಗಳೆಲ್ಲವೂ ಕೂಡ ತಪ್ಪೆಂದು ಭಾವಿಸಲ್ಪಟ್ಟವು, ಸ್ವೀಕೃತವಾದವು, ತಪ್ಪು ಅಂತ ಸ್ವೀಕೃತವಾದವು. ನಾನು ವೈಜ್ಞಾನಿಕವಾಗಿ ಕೊಟ್ಟ ಕಾರಣಗಳು ತಪ್ಪು ಅಂತ ಸ್ವೀಕೃತವಾದವು. ಆತ ಹೇಳ್ತಾನೆ, ದಿ ಟಾಪ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಆರ್, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಅತ್ಯಂತ ಹೆಚ್ಚಿನ ಸಮಸ್ಯೆಗಳು ಯಾವುದೆಂದರೆ ಸೆಲ್ಫಿಶ್ನೆಸ್, ವಿಪರೀತವಾದ ಸ್ವಾರ್ಥ, ಗ್ರೀಡ್ ಅಂದ್ರೆ ಗೊತ್ತಿದೆ ನಿಮಗೆ, ಸ್ವಾರ್ಥಕ್ಕೆ ಚಿಕ್ಕಪ್ಪನ ಮಗನೇ ಅದು. ಅಷ್ಟು ಸಂಕುಚಿತತೆ ಮತ್ತು ಸ್ವಕೇಂದ್ರಿತ ಅನುಕೂಲಗಳ ಬಗ್ಗೆ ಮಾತನಾಡೋದು. ಅಪತಿ ಅಂದ್ರೇನು? ನಿಷ್ಕರುಣೆಯಿಂದ ನಾನು ನಡ್ಕೊಳ್ಳೋದು, ನಿರ್ಲಜ್ಜೆಯಿಂದ ನಿರ್ಲಕ್ಷ್ಯದಿಂದ ಪ್ರಪಂಚ ಮತ್ತು ಸಹಮಾನವರೊಂದಿಗೆ ನಡ್ಕೊಳ್ಳೋದು. ಅಂಡ್ ಟು ಡೀಲ್ ವಿತ್ ದೋಸ್ ವಿ ನೀಡ್ ಎ ಸ್ಪಿರಿಚುವಲ್ ಅಂಡ್ ಕಲ್ಚರಲ್ ಟ್ರಾನ್ಸ್ಫರ್ಮೇಷನ್. ವಿಜ್ಞಾನಿ ಹೇಳ್ತಾ ಇದ್ದಾನೆ, ಈ ಸಮಸ್ಯೆಗಳು ಅಂತ ಏನು ಹೇಳಿದೆ, ವಿಜ್ಞಾನಿಗಳ ಹತ್ರ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ನಾನು ಕಂಡುಕೊಂಡ ನಿಜವಾದ ಪರಿಹಾರ ಏನು ಅಂದರೆ ಆಧ್ಯಾತ್ಮಿಕವಾದ ಮತ್ತು ಸಾಂಸ್ಕೃತಿಕವಾದ ಪರಿವರ್ತನೆ ಮನುಷ್ಯನಲ್ಲಿ ಮೂಡಿದಾಗ ಇದನ್ನು ನಾವು ಸಾಧಿಸಬಹುದು. ಕಡೆಗೆ ಆತ ಹೇಳ್ತಾನೆ, ನಾನು ಸೊಲ್ಯೂಷನ್ ಏನೋ ಕೊಟ್ಬಿಟ್ಟೆ. ಏನು ಸೊಲ್ಯೂಷನ್ನು? 2 ಮುಖ ಇದೆ ಅದು. ಮೊದಲನೇ ಮುಖ, ನಾನು ಕಲಿತ 3 ದಶಕಗಳ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ನಲ್ಲಿ ಪ್ರಾಕೃತಿಕ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ನೋದು ನಾನು ಕಲಿತ ಮೊದಲನೇ ಪಾಠ. 2ನೇ ಪಾಠ ಏನು ಗೊತ್ತಾ? ಇದನ್ನು ಕೇವಲ ಆಧ್ಯಾತ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಿರ್ವಹಿಸಬಹುದು ಅನ್ನೋದು 2ನೇದು ಅಂತೇಳಿ ಅಲ್ಲಿಗೆ ವಿಜ್ಞಾನಿ ನಿಲ್ಲಿಸಲಿಲ್ಲ. And we scientists don't know how to do that. ನಾವು ವಿಜ್ಞಾನಿಗಳು ಒಪ್ಕೊಂಡ್ಬಿಡ್ತೀವಿ, ಈ ಪರಿವರ್ತನೆಯನ್ನು ಹೇಗೆ ತರೋದು ಅನ್ನೋದು ಸತ್ಯವಾಗಲೂ ನಮ್ಮ ವೈಜ್ಞಾನಿಕ ನಾಲೆಡ್ಜ್ಗೆ ಎಟಕುವಂಥದ್ದಲ್ಲ. ಇದನ್ನು ಸ್ಪಿರಿಚುವಲ್ ಆ್ಯಂಡ್ ಕಲ್ಚರಲ್ ಟ್ರಾನ್ಸ್ಫರ್ಮೇಷನ್ ಮೂಲಕ ಮಾಡಬೇಕಾಗಿದೆ. ಪೋಷಕರೇ ನೆನ್ಪಿಟ್ಕೊಳ್ಳಿ, ನನ್ನ ಮಗ ಅಲ್ಲೋದ್ತಾನೆ, ಇಲ್ಲೋದ್ತಾನೆ, ಅಬ್ಯಾಕಸ್ ಮಾಡ್ತಾನೆ, ಅಲ್ಲಿಗೇನೋ ಹೋಗಿ ಅದ್ಯಾವುದೋ ಟೆಕ್ಗೆ ಹೋಗ್ತಾನೆ, ಅಲ್ಲಿಗೆ ಹೋಗ್ತಾನೆ ಟಂಗ್ ಅಂತಾನೆ, ಇಲ್ಲಿ ಹೋಗ್ತಾನೆ ಗೊಟಕ್ಕಾಗ್ತಾನೆ. ಎಲ್ಲ ಹೇಳಿದ್ದು ಏನಾದರೂ ಮಾತನಾಡಿ ನೀವು ನಿಮ್ಮ ಮಕ್ಕಳ ಬಗ್ಗೆ ನೀವು ವಿವರಿಸಬೇಕಾದ್ರೆ ನಿಮ್ಮ ಮುಂದೆ ನಿಂತಿರೋ ವಿದ್ಯಾವಂತ ಸ್ವಾಮಿಗಳು ಕೂಡ ನಿಮಗೆ ಸ್ವಲ್ಪ ದಡ್ಡರಾಗೆ ಕಾಣ್ತಾರೆ. ನಿಮ್ಮ ಮಕ್ಕಳು ಅಷ್ಟು ಬುದ್ಧಿವಂತರು ದೊಡ್ಡ ಭ್ರಮೆಯಲ್ಲಿ ನೀವಿದ್ದೀರಿ ಅನ್ನೋದನ್ನು ನಾನು ಭಾಳ ನೊಂದುಕೊಂಡು ಹೇಳೋದಕ್ಕೆ ಬಯಸ್ತೇನೆ. ನನ್ನ ಮಕ್ಕಳು ಏನು ಮಾಡಿದ್ರು ಅದು ಸರಿ, ನನ್ನ ಮಕ್ಕಳು ಹೋಗ್ತಾ ಇರೋ ದಾರಿ ಸರಿ. ಇದನ್ನು 180 ಮಕ್ಕಳಲ್ಲಿ ನೋಡಿದ್ದೀನಿ ಬಸವರಾಜ್ ಅವರೇ, ಪೋಷಕರಲ್ಲಿ. ಅದು ಯಾವುದೋ ಒಂದು ದೊಡ್ಡ ಭ್ರಮೆಯಲ್ಲಿದ್ದಾರೆ. ಆ ಕೊಲ್ಯಾಪ್ಸ್ ಆದಾಗ ಸಣ್ಣ ಪ್ರಮಾಣದ ಸಮಸ್ಯೆಯನ್ನು ಅವರು ನಿರ್ವಹಿಸಲಾಗದಂತಹ ಸನ್ನಿವೇಶವನ್ನು ನಾವು ನೋಡಿದಾಗ ವಿ ವೆರಿ ಮಚ್ ಪಿಟಿ ವಿತ್ ದೆಮ್, ವಿ ಪಿಟಿ ದೆಮ್. ಕಾರಣ ಏನು ಅಂತಂದರೆ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಆ ಬ್ರಿಟಲ್ನೆಸ್ಸು ಎಕ್ಸ್ಪೋಸ್ ಆಗುತ್ತೆ. ಈಗ ನಾನು ವಿಜ್ಞಾನಿ ಹೇಳಿದ ಮಾತು ಹೇಳಿದೆ, ಇನ್ನೊಬ್ಬ ವಿಜ್ಞಾನಿ ಹೇಳಿದ ಮಾತನ್ನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ದೊಡ್ಡವರೆಲ್ಲ ಚೆನ್ನಾಗಿ ಕೇಳ್ತಾ ಇದ್ದೀರಿ, ಮಕ್ಕಳು ಇನ್ನೂ ಚೆನ್ನಾಗಿ ಕೇಳಬೇಕಾಗಿದೆ, ವಯಸ್ಸಿನ ಪ್ರಾಬ್ಲಮ್ ಇದೆ, ನಂಗೆ ಅರ್ಥ ಆಗುತ್ತೆ. ಕ್ಯಾಥರಿನ್ ಪಾಂಡರ್ ಅಂತಕ್ಕಂಥ ವಿಜ್ಞಾನಿ ಅದ್ಭುತವಾಗಿ ತನ್ನ ಬದುಕಿನ ಅನುಭವವನ್ನು ಈ ಮಾತಿನಲ್ಲಿ ದಾಖಲೆ ಮಾಡಿದ. ಮನುಷ್ಯನು ತನ್ನ ಆಹಾರ ಸುಧಾರಣೆಯಲ್ಲಿ ವ್ಯಯಿಸುವಂತಹ
ಸಮಯ ಮತ್ತು ಹಣವನ್ನು, ಆಹಾರ ಸುಧಾರಣೆಯಲ್ಲಿ ವ್ಯಯಿಸುವ ಸಮಯ ಮತ್ತು ಹಣವನ್ನು ತನ್ನ ಆಲೋಚನೆಯ ನಿಯಂತ್ರಣ ಮತ್ತು ತನ್ನ ಭಾವಶುದ್ಧಿಗಾಗಿ ವಿನಿಯೋಗಿಸಿದ್ದಿದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನೂ ಸೇರಿಸಿಕೊಂಡು ಎಲ್ಲವೂ ಸಂಪೂರ್ಣವಾಗಿ ನಿರ್ಮೂಲನಗೊಳ್ಳುತ್ತಿದ್ದವು. ಆಹಾರ ಸುಧಾರಣೆಗೆ ಬಳಸಿದ ಸಮಯ, ಆಹಾರ ಸುಧಾರಣೆಗೆ ಬಯಸಿದಂತಹ ಹಣ, ಇದನ್ನು ಮನುಷ್ಯನಾದವನು ತನ್ನ ಆಲೋಚನೆಗಳ ನಿಯಂತ್ರಣ ಮತ್ತು ಭಾವಶುದ್ಧಿ ಅಂದ್ರೇನು, ಆಲೋಚನೆಗಳ ಉದಾತ್ತೀಕರಣ, ಆಲೋಚನೆಗಳನ್ನು ಸರಿಯಾಗಿ ನಿಯಂತ್ರಿಸುವ ಮತ್ತು ಅದನ್ನು ಉದಾತ್ತೀಕರಿಸೋದಕ್ಕೇನಾದರೂ ಅವನು ಉಪಯೋಗಿಸಿದ್ದಿದ್ರೆ ಬಹುಶಃ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಭಾವಶುದ್ಧಿಯ ಮೂಲಕ ಭುಂಕ್ತ್ವಂ ಊಟ, ನಾವು ಮಾಡೋ ಊಟ ನಮ್ಮ ಭಾವನೆಯಲ್ಲಿ ಅವಲಂಬಿಸಿದೆ. ಭಾವಶುದ್ಧಿಯಂತೆ ನಮ್ಮ ಜೀವನ ಇದೆ. ಶ್ರೀಕೃಷ್ಣ ಇದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದೇವರಿಗೆ ಅರ್ಪಿಸಿದಂತಹ ಆಹಾರವನ್ನು 4 ಜನರೊಂದಿಗೆ ನೀನು ಹಂಚಿಕೊಂಡಾಗ ಅದು ಭಗವತ್ ಪ್ರಸಾದವಾಗುತ್ತೆ. ನೀನೊಬ್ಬನೇ ತಿಂದರೆ ಅದು ಬೇರೆನೇ ಆಗುತ್ತೆ ಅಂತ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಇದಿದೆ. 5000 ವರ್ಷದ ಹಿಂದೆ ಜಗತ್ತಿಗೆ ಭಗವದ್ಗೀತೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಶ್ರೀಕೃಷ್ಣ ಹೇಳಿದ್ದಾನೆ. ಇಲ್ಲಿ ನಾವು ಗಮನಿಸಬೇಕು, ವಿಜ್ಞಾನವೂ ಒಪ್ಕೊಳ್ತಾ ಇದೆ, ಭಾವಶುದ್ಧಿ ಮತ್ತು ಭಾವದ ಉದಾತ್ತೀಕರಣ ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಮುಖ್ಯ. 4 ಶತ್ರುಗಳ ಬಗ್ಗೆ ಹೇಳಿದೆ. ಶತ್ರುಗಳು ಅಂತ ಕರಿಬೇಡಿ, ನೀವು ಅದನ್ನು ಸವಾಲುಗಳು ಅಂತಲೇ ಕರೀರಿ. ಅದರಿಂದ ಆಚೆಗೆ ಬರೋದು ಅನಿವಾರ್ಯ ಇದೆ. ಯಾಕೆಂದರೆ ನಾಗರಿಕತೆಯ ಚೌಕಟ್ಟಿನಲ್ಲಿ ಜರ್ನಿನಲ್ಲಿ ನಾವು ಸಂಚರಿಸಲೇಬೇಕು. ನಾಗರಿಕತೆ ಬೇಡ ಅಂತ ಹೇಳೋ ಹಾಗಿಲ್ಲ. ಆದರೆ ಸಂಸ್ಕೃತಿಯನ್ನು, ಆಧ್ಯಾತ್ಮಿಕತೆಯನ್ನು ನಿರ್ಲಕ್ಷಿಸಿ ನಾಗರಿಕತೆಯ ಗೋಪುರ ಕಟ್ಟಿದ್ರೆ ಅದು ಗಾಳಿ ಗೋಪುರ ಆಗುತ್ತೆ. ಹಾಗಾಗಿ ವಿಜ್ಞಾನಿಗಳಿಬ್ಬರು ಹೇಳಿದಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟೆ. ಇದು ಅತ್ತ ಕಡೆ ನಮಗೆ ಸಂಸ್ಕೃತಿ, ಆಧ್ಯಾತ್ಮ, ಇತ್ತ ಕಡೆ ವಿಜ್ಞಾನ, ಮೂರೂ ಕೂಡ ಭಾವಶುದ್ಧಿಗೆ, ಭಾವದ ಔನ್ನತ್ಯಕ್ಕೆ ಒತ್ತು ಕೊಟ್ಟಿದೆ ಅನ್ನೋ ಮಾತು ನಮ್ಗೆ ಅರ್ಥ ಆಯಿತು. ಇನ್ನು ಮುಂದಿನ ಒಂದು 2-3 ವಾಕ್ಯ ನೋಡಿ, ದಯವಿಟ್ಟು ಆಲೋಚನೆ ಮಾಡಿ. ಇದನ್ನು ಪ್ರತಿಯೊಂದು ಉಪನ್ಯಾಸವನ್ನು ನಾನು ಒಂದು ರಿಸರ್ಚ್ ಆ್ಯಟಿಟ್ಯೂಡ್ನಲ್ಲೇ ಕೊಡೋದಕ್ಕೆ ನಾನು ಹಂಬಲಿಸ್ತೇನೆ. ಕಾರಣ ಏನು ಅಂದರೆ, ನೀವು ಇಲ್ಲಿಂದ ಹೋದಾಗ ಈ ಮಾತುಗಳು ಕನಿಷ್ಠ ಕೆಲವು ತಿಂಗಳು ನಿಮ್ಮ ಮನಸ್ಸಿನಲ್ಲದು ಓಡಾಡಲೇಬೇಕು. ಇತ್ತೀಚೆಗೆ ನಾನು RV ಟೀಚರ್ಸ್ ಕಾಲೇಜ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದೆ. ಜಸ್ಟಿಸ್ MN ವೆಂಕಟಾಚಲಯ್ಯನವರು, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅವರು ಅಧ್ಯಕ್ಷೀಯ ಭಾಷಣ. ನಾನು ಅವ್ರಿಗೆ ಮೊದಲು ಮಾತಾಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟರು. ನಾನು ಉಪನ್ಯಾಸ ಮಾಡಿದೆ. ಅಲ್ಲಿವರೆಗೂ ನಾನು ಅವರು ಮಾತನಾಡ್ತಾ ಇದ್ದಿದ್ದು ಕೂಡ ಭಾಳಷ್ಟು ರೀತಿಯಲ್ಲಿ ನಿರಾಶಾದಾಯಕವಾದ ವಾತಾವರಣ ಸಮಾಜದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆನೇ ಚರ್ಚೆ ಇತ್ತು. ಅವರು ತಮ್ಮ ಉಪನ್ಯಾಸದಲ್ಲಿ ಬಂದು ಹೇಳಿದ್ರು, ನನಗೀಗ 95, ನಾನು ಪ್ರಪಂಚವನ್ನು 75 ವರ್ಷದಿಂದ ಹತ್ತಿರದಿಂದ ಕಂಡೆ. ನನಗೆ ತುಂಬ ನಿರಾಶೆಯಾಗಿದೆ. ಮನುಷ್ಯ ಯಾಕೆ ಹೀಗೆ ಅಂತ. ಇವತ್ತು ನಾಲಿಗೆಯ ಮೇಲಿರುವ ಜೊಲ್ಲನ್ನು ಒಂದು ಸೂಜಿಯ ಮೊನೆಯಲ್ಲಿ ಮುಟ್ಟಿ, ಆ ಸೂಜಿಯ ಮೊನೆಗೆ ಅಂಟ್ಕೊಂಡಿರೋ ಜೊಲ್ಲಿನ ಕಣ, ಸಲೈವ, ಅದನ್ನು ಲ್ಯಾಬಲ್ಲಿ ಚೆಕ್ ಮಾಡಿದ್ರೆ ಅಡಿಯಿಂದ ಮುಡಿಯವರೆಗೂ ಈ ಮನುಷ್ಯನ ಏನೇನು ಕಾಯಿಲೆ ಇದೆ ಅನ್ನೋದನ್ನ ವಿಜ್ಞಾನ ಪತ್ತೆ ಹಚ್ಚಿಬಿಡುತ್ತೆ. ಆದರೆ ಇಷ್ಟೆಲ್ಲ ಸವಲತ್ತು, ಸೌಲಭ್ಯ, ಅನುಕೂಲಗಳ ನಡುವೆಯೂ ಮನುಷ್ಯ ಸಕಾರಾತ್ಮಕವಾಗಿ ಬದಲಾವಣೆ ಹೊಂದೋದಕ್ಕೆ ಯಾಕೆ ಒಲವು ತೋರಿಸ್ತಾ ಇಲ್ಲ? ವೈಜ್ಞಾನಿಕ ಆವಿಷ್ಕಾರಗಳು ತುಂಬ ನಡೀತಾ ಇದೆ, ಆದರೆ ಜೀವನ ಸುಧಾರಣೆಯ ಕಡೆಗೆ ಮನುಷ್ಯ ನಿರ್ಲಕ್ಷಿತನಾಗಿದ್ದಾನಲ್ಲ. ಇದನ್ನು ನೋಡಿದಾಗ ಅವ್ರು ಹೇಳಿದ್ರು, ನನಗೆ ತುಂಬ ನೋವಾಗುತ್ತೆ, ತುಂಬ ನಿರಾಶೆ ಆಗುತ್ತೆ. ಎಷ್ಟೋ ಸಲ ದೇವ್ರನ್ನ ಕೇಳ್ಕೊಳ್ತೇನೆ, ಸಾಕಪ್ಪ ನನ್ನ ಜೀವನ, ನನ್ನನ್ನು ನಿನ್ನ ಪಾದಕ್ಕೆ ಸೇರಿಸ್ಕೊಂಡ್ಬಿಡು, ಸಾಕಪ್ಪ ನನಗಿದನ್ನು ನೋಡೋದು, ಸಾಕಾಗಿದೆ ನನಗೆ ಈ ಜೀವನ ಅಂತ. ಆದರೆ ನಾನು ಈ ಸಭೆಯಲ್ಲಿ ಬಹಳ ಗೌರವದಿಂದ, ಪ್ರೀತಿಯಿಂದ ಹೇಳ್ತೇನೆ, ನಮ್ಮ ಸ್ವಾಮೀಜಿ ಈಗ ತಾನೇ ಮಾತನಾಡಿದ್ರು. ಇವ್ರ ಮಾತನ್ನು ಕೇಳಿದಾಗ ಅದಕ್ಕೆ ಕೌಂಟರ್ ಆಗಿ ಅವ್ರು ಮಾತನಾಡಿದ್ರಲ್ಲ, ಈ ಮಾತುಗಳನ್ನು ಕೇಳಿದಾಗ ನನಗನ್ಸುತ್ತೆ, ಇಲ್ಲ ಇನ್ಮೇಲೆ ನಾನು ಹಾಗೆ ಅನ್ಕೋಬಾರ್ದು. ಎಷ್ಟು ಪಾಸಿಟಿವ್ ಥಾಟ್ಸ್ ಕೊಟ್ಟರು ಸ್ವಾಮೀಜಿ, ಎಷ್ಟು ಪ್ರಿನ್ಸಿಪಲ್ ಆಫ್ ಪಾಸಿಟಿವ್ ಥಿಂಕಿಂಗ್ ಕೊಟ್ಟರು.
ಇಲ್ಲ ಇನ್ನು ಮೇಲೆ ಕೇಳ್ಕೋಬಾರ್ದು ದೇವರನ್ನ, ಸಾಕಪ್ಪ ಅಂತ. ಇನ್ನು ಮೇಲೂ ಕೂಡ ದೇವ್ರನ್ನ ಕೇಳ್ಕೋಬೇಕು, ಇನ್ನೂ ಹೆಚ್ಚು ಒಳ್ಳೆಯ ದಿನಗಳು ನನಗೆ ಸಿಗಲಿ, ಒಳ್ಳೆಯ ವಿಚಾರಗಳನ್ನು ನನಗೆ ಸಿಗಲಿ. ಇದನ್ನು ಸ್ವಾಮೀಜಿಯವರ ಉಪನ್ಯಾಸ ಕೇಳಿದ ಮೇಲೆ ನಾನು ಪಡೆದುಕೊಂಡಂತಹ ಒಂದು ತಿರುವು, ನಾನು ಕಂಡುಕೊಂಡಂತಹ ಒಂದು ಎ ರೇ ಆಫ್ ಹೋಪ್, ಒಂದು ಭರವಸೆ ಅನ್ನೋದನ್ನು 95 ವರ್ಷ ವಯಸ್ಸಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರು, ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದವರು, ರಾಷ್ಟ್ರಪತಿಗಳಿಗೂ ಕೂಡ ಪ್ರಮಾಣ ವಚನ ಬೋಧನೆ ಮಾಡ್ತಕ್ಕಂಥವರು ಬಹಳ ಪ್ರೀತಿಯಿಂದ ಇದನ್ನು ಸಭೆಯಲ್ಲಿ ನಿವೇದಿಸ್ಕೊಂಡ್ರು. ಆದ್ದರಿಂದ ನಾನು ನಿಮಗೆ ಬಹಳ ಪ್ರೀತಿಯಿಂದ ಹೇಳಕ್ಕೆ ಹೊರಟದ್ದೇನೋ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮೊಳಗೆ ನಾವು ಮಾಡಬೇಕಾದ ವಿಶ್ಲೇಷಣೆ, ಸಂಶೋಧನೆ, ಒಂದು ಅರ್ಥದಲ್ಲಿ ಪುನರುಜ್ಜೀವನಕ್ಕೆ ಬೇಕಾದ ಶಕ್ತಿ ಇದು ಪಡ್ಕೊಳ್ತಕ್ಕಂಥ ವಿಧಾನ. ನೋಡಿ, ಬಡತನ ಶ್ರೀಮಂತಿಕೆ ಬಗ್ಗೆ ತುಂಬ ಮಾತಾಡ್ತೇವೆ ನಾವು. ಬಡತನದಲ್ಲಿ ಭರವಸೆ ಇದೆ, ಆದರೆ ಬಡತನ ಅನ್ನೋದು ಅಂತಃಸತ್ವ ಬತ್ತದಂತೆ ನೋಡಿಕೊಳ್ಳುತ್ತೆ. ನಾನಿದು ನಿಮಗೆ ನೇರವಾಗಿ ನನ್ನದೊಂದು ಉದಾಹರಣೆ ಕೊಡ್ತೇನೆ. ನನ್ನ ಕುಟುಂಬದಲ್ಲಿ ಪೂರ್ವಾಶ್ರಮದಲ್ಲಿ ನಾನು ಓದಬೇಕಾದ್ರೆ ನಮ್ಮ ತಂದೆ ಹೇಳ್ತಾ ಇದ್ದ ಒಂದೇ ಮಾತೇನು ಗೊತ್ತಾ, ನೀನು ಮೆರಿಟಲ್ ಸೀಟ್ ತಗೋ, ಗೌರ್ಮೆಂಟ್ ಫೀಸ್ ನಾನು ಕಟ್ತೀನಿ. ನಿಮ್ಮಪ್ಪ ಒಬ್ಬ ಮಗನಿಗಿಂತ ಇನ್ನೊಬ್ಬ ಮಗನಿಗೆ 10 ರೂಪಾಯಿ ಹೆಚ್ಚು ಫೀಸ್ ಕಟ್ಟಿ ಪಾರ್ಶಿಯಾಲಿಟಿ ಮಾಡೋ ತಪ್ಪು ಮಾಡಲ್ಲ. ನಿನಗೆ ಎಷ್ಟು ಮಾರ್ಕ್ಸ್ ಬರುತ್ತೋ ನಿನ್ನ ಯೋಗ್ಯತೆಗೆ ತಕ್ಕಂತೆ ನಿನಗೆ ಸೀಟ್ ಸಿಗುತ್ತೆ, ಅದನ್ನು ಓದು. ನನ್ನ ಮಗ ಇಂಜಿನಿಯರಿಂಗ್ ಓದಬೇಕು, ನನ್ನ ಮಗ ಡಾಕ್ಟ್ರು ಓದಬೇಕು, ನನ್ನ ಮಗ ಅದು ಓದಬೇಕು, ಅಯ್ಯೋ ಎಲ್ಲೋ ಮಾರ್ಜಿನಲ್ ಸೀಟ್ ತಪ್ಪಿತು, ಆಗಲಿ ಸಾಲ ಸೋಲ ಮಾಡಿ ಆದರೂ ಅವನು ಈ ಭ್ರಮೆಯಲ್ಲಿ ನೀನಿರಬೇಡ. ನೆನ್ಪಿಟ್ಕೊಳ್ಳಯ್ಯ, ನಿನ್ನ ಯೋಗ್ಯತೆ ಏನೋ ಅದಕ್ಕೆ ತಕ್ಕಂತೆ ಓದು. ಬಡತನದ ಹಿನ್ನೆಲೆಯನ್ನು ಹತ್ತಿರದಿಂದ ಅರ್ಥ ಮಾಡಿಕೊಂಡವನಾದ್ದರಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಬಡವನಲ್ಲಿ ಭರವಸೆ ಇದೆ, ಬಡವನಲ್ಲಿ ಅಂತಃಶಕ್ತಿ ಅಂತಕ್ಕಂಥದ್ದು ಬತ್ತದಂತೆ ಹೋರಾಡುವಂತಹ ಛಲ ಇದೆ. ನಿಮಗೆ ಮೆರಿಟಲ್ಲಿ ಓದೋ ಮಕ್ಕಳಿಗೆ ಇರೋ ಒಂದೇ ದಾರಿ ಏನು ಗೊತ್ತಾ? ಮೆರಿಟ್ ಒಂದೇ, ಬೇರೆ ದಾರಿ ಇಲ್ಲ. ನಮ್ಮ ಹಾಗೆ ನಮ್ಮ ಕಾಲದಲ್ಲಿ ಇವತ್ತಿನ ಹಾಗೆ CETನಲ್ಲಿ ಕಡೇ ರ್ಯಾಂಕ್ ಬಂದವನಿಗೂ ಕೂಡ ಸೀಟ್ ಸಿಗುವಂಥ ಕೆಟ್ಟ ಕಾಲ ನಮ್ದಾಗಿರಲಿಲ್ಲ. ಈಗ ಸೈಕಲ್ ಅಂಗಡಿಗಳ ಥರ ಆಗೋಗಿದೆ ಇಂಜಿನಿಯರಿಂಗ್ ಕಾಲೇಜುಗಳು, ರೇಷನ್ ಅಂಗಡಿಗಳ ಥರ ಆಗೋಗ್ಬಿಟ್ಟಿದೆ. ನೋಡಿ, ಯೋಚನೆ ಮಾಡಿ, ಪೂರೈಕೆ ಬೇಡಿಕೆ ಈ ಫಾರ್ಮುಲಾ ಬಹಳ ಟಾಪಲ್ಲಾಗಿದೆ, ಇಂಬ್ಯಾಲೆನ್ಸ್ ಆಗೋಗಿದೆ. ಇದರ ನಡುವೆ ನಮ್ಮ ಹಿರಿಯರು ಏನು ಹೇಳಿಕೊಟ್ರು, ನಮ್ಮ ಮಕ್ಕಳಿಗೆ ಏನು ಹೇಳಬೇಕಾಗಿದೆ ಅಂತ ಶಿಬಿರಗಳ ಮೂಲಕ ಅವ್ರಿಗೆ ಏನು ಕಲಿಸ್ಬೇಕಾಗಿದೆ, ಇದನ್ನು ಗಮನಿಸೋಣ ನಾವು. ಏನದು? ಒಂದು ವೇಳೆ ನಾವು ನಿರೀಕ್ಷಿಸಿದಂತಹ ಗುರಿಯನ್ನು ತಲುಪುವ ವಿಷಯದಲ್ಲಿ ನಾವು ವಿಫಲರಾದರೆ, ನಾವೇನೋ ಒಂದು ಗುರಿ ಅಂತ ಅಂದ್ಕೊಂಡಿದ್ವಿ, ಆ ಗುರಿಯನ್ನು ಮುಟ್ಟುವ ವಿಷಯದಲ್ಲಿ ನಾವೇನಾದರೂ ತಲುಪುವ ವಿಷಯದಲ್ಲಿ ವಿಫಲರಾದರೆ, ದಯವಿಟ್ಟು ನಿಮ್ಮ ಗುರಿಯೊಂದಿಗೆ ಕಾಂಪ್ರಮೈಸ್ ಆಗಿ ಹೊಂದಾಣಿಕೆ ಮಾಡಿ ಗುರಿಯನ್ನು ಕೆಳಕ್ಕೆ ಜಗ್ಗಬೇಡಿ. ಬದಲಾಗಿ ಅದನ್ನು ತಲುಪೋದಕ್ಕೆ ಅತ್ಯಗತ್ಯವಾದ ಕಾರ್ಯಯೋಜನೆಯಲ್ಲಿ ಬದಲಾವಣೆ ತಂದುಕೊಳ್ಳಿ. ಒಂದು ವಿದ್ಯಾರ್ಥಿನಿ, ಶಿರಾದಿಂದ ಬಂದಂಥ ಮಗು, 92% ಬಂತು. ಆ ಮಗುಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ. ಆಕೆ ಹೇಳಿದ್ಲು, ಇಲ್ಲ ನಾನು ಮತ್ತೆ ಓದ್ತೇನೆ, ನಾನು ಮತ್ತೆ CET ಅಟೆಂಡ್ ಮಾಡ್ತೇನೆ. ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಎಲ್ಲರೂ ಅಷ್ಟೋತ್ತರ ಮಾಡಿದ್ರು. ಇದೆಲ್ಲ ಸಾಧ್ಯವೇ? ಒಂದು ವರ್ಷ ವೇಸ್ಟ್ ಮಾಡೋದು? ಇಲ್ಲ ನಾನು ವೇಸ್ಟ್ ಮಾಡೋದಿಲ್ಲ, ನಾನು ಮತ್ತೆ ಓದ್ತೇನೆ, ನಾನು ಮೆರಿಟಲ್ಲೇ ಸೀಟ್ ತೊಗೊಳ್ತೇನೆ. ಆ ಮಗು ಆಯುರ್ವೇದಿಕ್ಕಲ್ಲಿ ಮೆರಿಟ್ ಸೀಟ್ ತೊಗೊಂಡ್ಬಿಡ್ತು. ನೋಡಿ, ಇಲ್ಲಿ ನಾನು ಹೇಳಕ್ಕೆ ಹೊರಟದ್ದೇನು, ತನ್ನ ಗುರಿಯಲ್ಲೇ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಮಗು. ಈ ವರ್ಷ ನಾನು ಓದಂಥದ್ದು ನನಗೆ ಮೆರಿಟ್ ಸೀಟ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ತನ್ನ ಮೆಥಡ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಸ್ಟಡಿಂಗ್ ಪ್ಯಾಟ್ರನನ್ನು ಚೇಂಜ್ ಮಾಡ್ಕೊಳ್ತು ಮಗು. ಹೀಗಾಗಿ ಆ ಮಗು 2ನೇ ವರ್ಷ ಸಕ್ಸಸ್ ಆಯಿತು. ಅವ್ರ ಪೋಷಕರಿಲ್ಲೇ ಇದ್ದಾರೆ, ಈ ಸಭೆಯಲ್ಲಿ ಇದ್ದಾರೆ. ಹೀಗಾಗಿ ಇದನ್ನು ಕನ್ಫ್ಯೂಷಿಯಸ್ ಹೇಳ್ತಾನೆ, ನಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗದೇ ಇದ್ದರೆ ಗುರಿಯನ್ನು ಲಘುವಾಗಿಸ್ಕೊಳ್ಬೇಡಿ, ಬದಲಾಗಿ ಆ ಗುರಿಯನ್ನು ತಲುಪೋದಕ್ಕೆ ನಿಮ್ಮ ಮೆಥಡಾಲಜಿಯಲ್ಲಿ ಬದಲಾವಣೆ ತಂದುಕೊಳ್ಳಿ. ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾದ್ದು ಗುರಿಯನ್ನು ಮುಟ್ಟೋ ವಿಷಯದಲ್ಲಿ ಬದಲಾವಣೆ ತಂದ್ಕೋಬೇಕೆ ಹೊರತು ಗುರಿಯನ್ನೇ ಲಘುವಾಗಿಸ್ಕೊಂಡು ಅದನ್ನು ಕೆಳಕ್ಕೆ ಎಳೆದು ಅದನ್ನು ಅಚೀವ್ ಮಾಡಪ್ಪ ಸಾಕು ನೀನು ಅಂತಲ್ಲ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು.
ಆಮೇಲೆ ತಂದೆ ತಾಯಿಗಳಿಗೊಂದು ಪೇಷನ್ಸ್ ಇರಬೇಕು. ತಂದೆ ತಾಯಿಗಳಿಗೊಂದು ದೊಡ್ಡ ಪೇಷನ್ಸಿನ ಪಾಠ ಬೇಕು. ಏನದು? ಪ್ರತಿಯೊಂದು ಕೆಲಸಕ್ಕೂ ಕೂಡ ತನ್ನದೇ ಆದ ಗತಿ ಅಂತ ಇರುತ್ತೆ, ವೇಗ ಅಂತ ಇರುತ್ತೆ. ವೇಗ ವೇಗ ಬಹಳ ಇಂಪಾರ್ಟೆಂಟು. ಅದನ್ನು ಹೇಗೆ ಪಡೆಯೋದು? ತೋಟಗಾರ 100 ಬಿಂದಿಗೆಗಳಷ್ಟು ನೀರನ್ನು ಗಿಡಕ್ಕೆ ಹಾಕಬಹುದು ನಿಜ. ದಿನಕ್ಕೊಂದು ಬಿಂದಿಗೆ ಪ್ರಕಾರ 100 ದಿವಸ ಅವನು ನೀರು ಹಾಕಬಹುದು. 100 ಬಿಂದಿಗೆ ನೀರು ಹಾಕಿದ್ರೆ ಫಲ ಬರುತ್ತೆ. ಅವನು ಅರ್ಜೆಂಟ್ ಜೆಂಟ್ಲ್ಮನ್ ಆದರೆ ಅವನು ಒಂದೇ ದಿವಸ 100 ಬಿಂದಿಗೆ ನೀರು ಹಾಕಿದ್ರೆ ಗಿಡ ಕೊಳೆತು ಹೋಗ್ಬಿಡುತ್ತೆ. ಆದರೆ ಅವನಲ್ಲಿರಬೇಕಾದ ವಿವೇಕ ಏನೋ, ಪ್ರತಿ ದಿವಸವೂ ಎಷ್ಟು ಹಾಕಬೇಕು ನೀರು ಅಷ್ಟೇ ನೀರನ್ನು ಹಾಕಬೇಕು. ಫಲಕ್ಕಾಗಿ ಋತುವನ್ನು ಕಾಯಬೇಕು. ಮಗು ಕೂತ್ರೆ ನಿಂತ್ರೆ ನೀನು ಹೀಗೆ ಓದಿದ್ರೆ ಮುಗೀತು ನಿನ್ನ ಕತೆ, ನೀನು ಹೀಗೆ ಓದಿದ್ರೆ ಅದ. ಪ್ರತಿ ದಿನ ಅವನ ಜೀವನದಲ್ಲಿ ಸಂಭ್ರಮದ ಅಧ್ಯಯನದ ದಿನ ಆಗಬೇಕು. ರಾತ್ರಿ ಮಲಗಬೇಕಾದ್ರೆ ನಗನಗ್ತಾ ಮಗು ಮಲಗಬೇಕು. ಅವತ್ತಿನ ಅಸೈನ್ಮೆಂಟ್ ನಾನು ಮುಗಿಸಿದ್ದೇನೆ, ಮಾರನೇ ದಿವಸ ಆನಂದವಾಗಿ ಹೇಳಬೇಕು. ಇದನ್ನು ಕಬೀರ್ ದಾಸರು ಹೇಳಿದ್ದು. ಏನದು? ಗಿಡದ ಪೋಷಣೆ ನಿನ್ನ ಕರ್ತವ್ಯ, ಫಲ ಅಂತಕ್ಕಂಥದ್ದು ನೆನ್ಪಿಟ್ಕೋ. ಯಾವತ್ತಿಗೂ ಕೂಡ ಅದು ಋತುವಿಗೆ ಸಂಬಂಧಪಟ್ಟಂತಹ ಒಂದು ಕೊಡುಗೆ. ನೀನು ಅರ್ಜೆಂಟ್ ಪಟ್ಟರಾಗಲ್ಲ. ಹಾಗೆ ನಮ್ಮ ಮಕ್ಕಳ ವ್ಯಕ್ತಿತ್ವವನ್ನು ಬದಲಾಯಿಸಬೇಕಾದ್ರೂ ಕೂಡ ಅಷ್ಟೇ. ಯಾವುದೋ ಒಂದು ಹಂತದಲ್ಲಿ ಅವನು ತುಂಬ ಕೆಟ್ಟೋಗಿದ್ದಾನೆ ಅಂದಾಗ ಕರ್ಕೊಂಡೋಗಿ ವೀರೇಶಾನಂದ್ರ ಹತ್ರ, ಕರ್ಕೊಂಡೋಗಿ ರಾಮಕೃಷ್ಣ ಆಶ್ರಮದಲ್ಲಿ. ಸ್ವಾಮಿಗಳು ಮುಟ್ಟಿದ್ದೆಲ್ಲ ಈ ಕಥೆಗಳೆಲ್ಲ ಕೇಳ್ಬಿಟ್ಟಿದ್ದೀನಿ ನಾನು, ಸಾಕಾಗೋಗ್ಬಿಟ್ಟಿದೆ. ಆದರೆ ತುಂಬ ಡ್ಯಾಮೇಜ್ ಆಗಿಬಿಟ್ಟು ಆಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ, ಅದಾಗೋದಿಲ್ಲ. ಹಾಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್. ನೀವು ನಂಬೋದಾದರೆ ಮಕ್ಕಳು ನಿರಂತರವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಬೇಕು. ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕು. ಇನ್ನು ನನಗೆ ಕೊಟ್ಟಿರೋ ವಿಷಯ ಅವ್ರು ಹೇಳಿದ್ದೇನು ಅಂದರೆ, ಸೋ ಎ ಥಾಟ್ ಅಂಡ್ ರೀಪ್ ದಿ ಡೆಸ್ಟಿನಿ. ಅದನ್ನೇ ಕುರಿತು ನಾನು ಮಾತನಾಡಿದ್ದು. ಇದನ್ನು ಸ್ಯಾಮ್ಯುಯಲ್ ಸ್ಮೈಲ್ ಹೇಳಿದಂಥ ಮಾತನ್ನು ಅವರು ಸಂಕ್ಷಿಪ್ತವಾಗಿ ಮುಂದೆ ಇಟ್ಟರು. ನಮ್ಮ ಆಲೋಚನೆಗಳೇನಿದೆಯೋ ಅದರಿಂದ ನಮ್ಮ ಕಾರ್ಯ ಪ್ರಚೋದನೆಯಾಗುತ್ತೆ. ಅಭ್ಯಾಸಗಳಿಂದ ಹವ್ಯಾಸಗಳು, ಹವ್ಯಾಸದಿಂದ ಚಾರಿತ್ರ್ಯ ಅಥವಾ ನಡವಳಿಕೆ. ಈ ನಡವಳಿಕೆಯೊಂದೇ ನಮ್ಮ ಜೀವನವನ್ನು ಕರೆಕ್ಟಾಗಿ ಕಟ್ಟಿಕೊಡುವಂಥದ್ದು. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಾನು ಅನ್ಯಾಯದ ಮಾರ್ಗದಿಂದ ಬೆಲೆ ಕಟ್ಟಲಾರದ್ದನ್ನು ಸಂಪಾದಿಸಿದರೂ ಬೆಲೆ ಕಟ್ಟಲಾರದ್ದನ್ನು ಉಪಯೋಗಿಸ್ಕೊಂಡು ಸತ್ಕಾರ್ಯ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ? ಅದನ್ನು ಅನ್ಯಾಯದಿಂದ ನಾನು ಸಂಪಾದಿಸಿದ್ದೇನೆ, ಅದರಿಂದ ಶ್ರೇಯಸ್ಕರವಾದದ್ದನ್ನು ಮಾಡ್ತೀನಿ ಅನ್ನೋದು ಭ್ರಮೆಯಾಗತ್ತೆ. ವಿವೇಕಾನಂದರು ಯುವಕರನ್ನು ಕುರಿತು ಹೇಳಿದ್ರು, ಮಕ್ಕಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಐಡಿಯಾ ಯುವರ್ ಎಂಟೈರ್ ಲೈಫ್. ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, ಲೆಟ್ ಎವರಿ ಬ್ಲಡ್ ಸೆಲ್ ಆಫ್ ಯುವರ್ ಬಾಡಿ reverberate with this wonderful idea. Leave the rest aside. This is the secret of success. ಜೀವನದ ಯಶಸ್ಸಿನ ಗುಟ್ಟೇನು? ಟೇಕ್ ಅಪ್ ಒನ್ ಐಡಿಯಾ. ಒಂದು ಆಲೋಚನೆಯನ್ನು ಸ್ವಾಗತಿಸಿ, ಸ್ವೀಕರಿಸಿ. ಥಿಂಕ್ ಆಫ್ ಇಟ್, ಅದನ್ನೇ ಕುರಿತು ಆಲೋಚನೆ ಮಾಡಿ. ಡ್ರೀಮ್ ಆಫ್ ಇಟ್, ಅದನ್ನೇ ಕುರಿತು ಕನಸು ಕಾಣಿ. ನಿಮ್ಮ ಶರೀರದ ರಕ್ತದ ಕಣಕಣವೂ ಕೂಡ, ಮೂಳೆ ಮಾಂಸವೂ ಕೂಡ ಅದನ್ನೇ ಕುರಿತು ಚಡಪಡಿಸಲಿ. ಇನ್ನು ಉಳಿದದ್ದನ್ನೆಲ್ಲ ಪಕ್ಕಕ್ಕಿಡಿ. ನಿಮ್ಮ ಜೀವನದ ಯಶಸ್ಸು ಇಂತಹ ಒಂದು ಬದ್ಧತೆಯನ್ನು ಅವಲಂಬಿಸಿದೆ. ಈ ಬದ್ಧತೆಯನ್ನು ಬೆಳೆಸ್ಕೊಳ್ಳಿ, ಇದು ನಿಮಗೆ ಶ್ರೇಯಸ್ಕರ. ಇದು ವಿವೇಕಾನಂದರು ಹೇಳಿದಂಥ ಮಾತು. ನಮ್ಮ ಮಕ್ಕಳು ವಿವೇಕವಾಣಿಯನ್ನು ಹೇಳಿದಾಗ ನಾನು ಹೇಳಬೇಕು ಅಂತ ಬಯಸಿದ್ದಂಥ ಒಂದು ಮಾತನ್ನು ಅವರೆಲ್ಲ ಹೇಳ್ತಾ ಬಂದರು. ನಿಮ್ಮ ಭಾಗ್ಯದ ದಿನಗಳನ್ನು ರೂಪಿಸಿಕೊಳ್ಳಬೇಕಾದವರು ನೀವೇ. ನಿಮ್ಮ ಭಾಗ್ಯದ ದಿನಗಳನ್ನು ರೂಪಿಸಿಕೊಳ್ಳಬೇಕಾದವರು ನೀವೇ. ಏಳಿ, ಧೀರರಾಗಿ,
ಬಲಾಢ್ಯರಾಗಿ ಎಲ್ಲ ಬಗೆಯ ಹೊಣೆಗಾರಿಕೆಯನ್ನು ನೀವೇ ಕೈಗೆತ್ತಿಕೊಳ್ಳಿ. ನಿಮ್ಮ ಭವಿಷ್ಯದ ನಿರ್ಮಾಪಕರು ನೀವೇ ಎಂದರಿತು ಕಾರ್ಯಪ್ರವೃತ್ತರಾಗಿ ನಿಮಗೆ ಅಗತ್ಯವಿರುವ ಶಕ್ತಿ, ಸಹಾಯ, ಸಾಮರ್ಥ್ಯಗಳು ಅದಾಗಲೇ ನಿಮ್ಮೊಳಗಿದೆ. ನೋಡಿ ಎಂಥ ಮಾತಿದು, ಅದಾಗಲೇ ನಿಮ್ಮಲ್ಲಿದೆ ಅನ್ನೋ ಮಾತನ್ನು ಹೇಳ್ತಾರೆ. ವಿವೇಕಾನಂದರ ಮಾತಿದು. ವಿವೇಕಾನಂದರ ಮಾತಿಗೆ ಒಂದು ಹತ್ತಿರವಾಗೋ ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿಯವರ ಮಾತು ಒಂದು ಬರುತ್ತೆ ನೋಡಿ. ಮನುಷ್ಯನ ಬಡತನಕ್ಕೆ 2 ಕಾರಣ ಇದೆ. ಬಡತನ ಅಂದರೆ ಬರೀ ದುಡ್ಡು ಕಾಸಿನ ಬಡತನ ಅಂತ ಅನ್ಕೋಬೇಡಿ ನೀವು. ದುಡ್ಡಿಲ್ಲ, ಕಾಸಿಲ್ಲ, ಆಸ್ತಿ ಇಲ್ಲ ಅಂದಾಕ್ಷಣ ನಾವು ಬಡವರು ಇಲ್ವೇ. ಇಂಥ ಬಡವರು ತುಂಬ ಜನ ಸಿಗ್ತಾರೆ ನಮ್ಮ ದೇಶದಲ್ಲಿ. ಸರ್ಕಾರಗಳೇ ರೆಡಿ ಮಾಡಿಬಿಡುತ್ತಂಥವ್ರನ್ನೆಲ್ಲ ಪಾಪ. ಒಂದೊಂದು ಎಲೆಕ್ಷನ್ 6 ತಿಂಗಳ ಹಿಂದಿನಿಂದ ನೋಡ್ತಾ ಬನ್ನಿ ನೀವು. ಡಿಕ್ಲೇರ್ಡ್ ಬಡವರು ಎಷ್ಟು ಜನ, ಪಾವರ್ಟಿನ ಎಂಬ್ರೇಸ್ ಮಾಡ್ಕೊಂಡವ್ರು ಎಷ್ಟು ಜನ. ಇದು ಒಂದು ನಾಗರಿಕ ಸ್ವಾತಂತ್ರ್ಯ ಲಕ್ಷಣದ ದೇಶದ ಲಕ್ಷಣ ಅಲ್ಲ. ನಾವು ಬೇರೆ ಬೇರೆ ಮುಖವಾಡಗಳನ್ನು ತೋರಿಸಿ ಇದನ್ನ ಹೇಳ್ತೀವಿ, ಅದಲ್ಲ. ಇಲ್ಲಿ ಯಾವ ಚಿಂತನೆಯೂ ಜೀವಂತವಾಗಿ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಪ್ರಜಾಪ್ರಭುತ್ವ ಮಿಸ್ಯೂಸ್ ಆಗಿದೆ. ಅದನ್ನು ಹೆಚ್ಚು ಬೆಳೆಸಕ್ಕೆ ಹೋಗೋದಿಲ್ಲ ನಾನು. ಬಡತನವನ್ನು ತೊಡೆದು ಹಾಕಬೇಕಾದ್ರೆ ನೋಡಿ, ಮನುಷ್ಯನ ಬಡತನಕ್ಕೆ 2 ಕಾರಣ ಇದೆ ಅಂತ ಹೇಳ್ತಾರೆ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ. ಮೊದಲನೇದು ದುಶ್ಚಟಗಳು, 2ನೇದು ಮೈಗಳ್ಳತನ. ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಐಡಿಯಾ ನೋಡಿ. ಇಲ್ಲಿ ಮತ್ತೆ ರಿಪೀಟ್ ಮಾಡ್ತೇನೆ, ಬಡತನ ಅಂದರೆ ಕೇವಲ ಹಣಕಾಸಿನ ಬಡತನ ಅಲ್ಲ. ಕ್ಯಾಟ್ಸಂದ್ರ ಟೋಲ್ನಿಂದ ರಾಮಕೃಷ್ಣಾಶ್ರಮ ಬರೋ ಒಳಗೆ 21 ಬಾರ್ ಅಂಡ್ ರೆಸ್ಟೋರೆಂಟ್ಗಳಿದೆ. ಸಮೃದ್ಧವಾಗಿ ಜನ ಕುಡಿಬೋದು ನೋಡಿ. ಈ ದುಶ್ಚಟಗಳ ಪ್ರಚೋದನೆ, ಮೈಗಳ್ಳತನದ ಪ್ರೇರಣೆ, ಇದು ಸ್ವತಂತ್ರ ಭಾರತದಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಇವತ್ತು. ಹೀಗಾಗಿ ಮನುಷ್ಯ ಬಡತನವನ್ನು ಕೊಡವಿ ಹಾಕಿ ಸ್ವಾವಲಂಬನೆ, ಸ್ವಾಭಿಮಾನದ ಕಡೆಗೆ ಹೋಗೋದಕ್ಕೆ ಅವನಿಗೆ ದಾರಿಯೇ ಇಲ್ಲವೇನೋ ಅನ್ನೋಷ್ಟು ಮಟ್ಟಿಗೆ ಅವನಿವತ್ತು ಕುರುಡನಾಗಿ ಸಾಗ್ತಾ ಇದ್ದಾನೆ. ಮಕ್ಕಳಿಗೆ ನಾವೇನು ಹೇಳ್ಕೊಡ್ಬೇಕೋ, ಪರಾವಲಂಬಿತನ ಹೇಳ್ಕೊಡೋಣವಾ, ವಿಪರೀತವಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಹೇಳ್ಕೊಡೋಣವಾ? ಯೋಚನೆ ಮಾಡಿ. ಥಾಮಸ್ ಆಲ್ವಾ ಎಡಿಸನ್ ಒಂದೇ ಒಂದು ಪ್ರಯೋಗವನ್ನು 2000 ಸಲ ಮಾಡ್ದ. 1999 ಸಲ ಸೋತ. 2000ನೇ ಸಲ ಅವನು ಗೆದ್ದ. ಅವನನ್ನು ಪತ್ರಿಕೆಯವರು ಕೇಳಿದ್ರು, ನೀನು 2000 ಸಲ ಪ್ರಯತ್ನ ಪಟ್ಟಿಯಲ್ಲ, ನಿನಗೆ ಬೇಜಾರಾಗಲಿಲ್ವಾ? ಅವನು ಹೇಳ್ದ, ಖಂಡಿತ ಆಗಲಿಲ್ಲ. ವಿಫಲತೆಯೇ, ನಾನೆಂದಿಗೂ ವಿಫಲನಾಗಲೇ ಇಲ್ವಲ್ಲ, ಮತ್ತು 2000 ಸಲ ಪ್ರಯತ್ನ ಪಟ್ಟರಲ್ಲ, ನಿಮ್ಗೇನು ಅನಿಸ್ಲಿಲ್ವಾ? ಆಗ ಅವನು ಹೇಳ್ದ, ನನಗೇನು ಅನಿಸ್ಲಿಲ್ಲ. ಒಂದು ಅನಿಸ್ತೋ, ನಾನು ಮಾಡಿದ ಮೊದಲ 1999 ವಿಧಾನಗಳು ಸರಿ ಅಲ್ಲ ಅನಿಸಿದ್ದಕ್ಕೆ 2000 ಸಲ ನಾನು ಪ್ರಯತ್ನ ಮಾಡಿದೆ, ನನಗೇನು ವಿಫಲ ಅಂತ ಅನಿಸ್ಲಿಲ್ಲ, ಆಮೇಲೆ ನಾನು ಗೆದ್ನಲ್ಲ ಅಂತ ಆತ ಹೇಳ್ತಾನೆ. ನಾವೊಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಮಕ್ಕಳು ಮಾತಾಡ್ತಾ ಒಂದು ಸಲ ಹೇಳಿದರು, 1000 ಸಲ ಸೋತರೂ ಕೂಡ 1001ನೇ ಸಲ ಪ್ರಯತ್ನ ಮಾಡೋದನ್ನು ನಾನು ಬಯಸ್ತೇನೆ, ವಿವೇಕವಾಣಿಯನ್ನು ಹೇಳಿದ್ರು ಮಕ್ಕಳು. ಐನ್ಸ್ಟೀನ್ ಒಂದು ಕಡೆ ಹೇಳ್ತಾನೆ, ಯಾವಾಗಲೂ ಮಹಾನ್ ಚೇತನಗಳು ಸಾಮಾನ್ಯ ಮನಸ್ಸುಗಳಿಂದ ಉಗ್ರ ಪ್ರತಿರೋಧವನ್ನು ಎದುರಿಸುತ್ತವೆ. ಸಮಾಜದಲ್ಲಿ ನನಗಂತೂ ಸಮಾನತೆ ಅನ್ನೋದು ಅರ್ಥ ಆಗಿಲ್ಲ. ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ಸಮಾಜದಲ್ಲಿ ಯಾವತ್ತಿಗೂ ಕೂಡ ಕ್ಲಾಸ್ ಆ್ಯಂಡ್ ಮಾಸ್ ಎಂದೆಂದಿಗೂ ಕೂಡ ಇರುತ್ತೆ ಅನ್ನೋದನ್ನು ನಾವು ಒಪ್ಕೊಳ್ಳಲೇಬೇಕಾಗುತ್ತೆ. ನೀವು ಜೂಲಿಯಸ್ ಸೀಸರ್ನ ಕಥೆ ಕೇಳಿದ್ದೀರಿ. ಆ ಜೂಲಿಯಸ್ ಸೀಸರ್ ಒಂದು ಕಡೆ ಹೇಳ್ತಾನೆ, ತರಬೇತಿಯ ಕೊರತೆಯಿಂದ ಮನುಷ್ಯ ಜ್ಞಾನವನ್ನು ಗಳಿಸದೇ ಹೋಗುತ್ತಾನೆ. ತರಬೇತಿಯ ಕೊರತೆಯಿಂದ ಜ್ಞಾನ ಸಂಪಾದನೆಯಾಗದೆ ಮನುಷ್ಯ ವಿಫಲನಾಗುತ್ತಾನೆ. ಜ್ಞಾನದ ಕೊರತೆಯಿಂದ ಆತ್ಮವಿಶ್ವಾಸ ಅನ್ನೋದು ಅವನಿಗೆ ದಕ್ಕೋದಿಲ್ಲ. ಅಂತಿಮವಾಗಿ ಆತ್ಮವಿಶ್ವಾಸದ ಕೊರತೆಯಿಂದ ಜಯಗಳಿಸಲು ಸಾಧ್ಯವೇ ಇಲ್ಲ ಅನ್ನೋದು ಜೀವನದ ಪಾಠ ಆಗತ್ತೆ. ಇಲ್ಲಿ ಜೂಲಿಯಸ್ ಸೀಸರ್ ಆತ್ಮವಿಶ್ವಾಸದ ಹೆಗ್ಗಳಿಕೆಯ ಬಗ್ಗೆ ಮಾತನಾಡಿದ್ರೆ, ಇಂಗ್ಲೆಂಡ್ ಮತ್ತು ಯುರೋಪನ್ನು ಆಳದಂತಹ ನೆಪೋಲಿಯನ್ ಹೇಳ್ತಾನೆ, ಆತ್ಮಶಕ್ತಿಯ ಮುಂದೆ ಎಲ್ಲ ಶಕ್ತಿಗಳು ಮಣಿದಿವೆ.
ಅಂತರಂಗದಲ್ಲಿ ಒಂದು ಶಕ್ತಿ ಇದೆ, ಇದನ್ನು ನಾವು ಆತ್ಮಶಕ್ತಿ ಅಂತ ಕರೀತೇವೆ. ಅದನ್ನು ನಿರ್ಲಕ್ಷಿಸಿ ಹೊರಗಿನ ಯಾವುದೇ ಶಕ್ತಿಯನ್ನು ಎಷ್ಟೇ ಡಿಪೆಂಡ್ ಆದರೂ ಕೂಡ ಅದು ಎಕ್ಸಾಸ್ಟ್ ಆಗಿಬಿಡುತ್ತೆ, ಖಾಲಿ ಆಗಿಬಿಡುತ್ತೆ ಅಂತಕ್ಕಂಥದ್ದನ್ನು ಯೋಚನೆ. ಆ ಯೋಚನೆಯನ್ನು ನಮ್ಮ ಮುಂದೆ ಇಡ್ತಾನೆ. ಒಬ್ಬ ಸುಭಾಷಿತಕಾರ ನಮ್ಮ ಮುಂದೆ ಬಹಳ ಅದ್ಭುತವಾದಂತಹ ಒಂದು ಮಾತನ್ನು ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಒಂದು ಮಾತನ್ನು ನೋಡಿ. ಈ ಐಶ್ವರ್ಯ ಅನ್ನೋದು ಇದೆಯಲ್ಲ, ಐಶ್ವರ್ಯ ಒಬ್ಬ ವ್ಯಕ್ತಿಯ ಕೈಯಿಂದ ಮತ್ತೊಬ್ಬ ವ್ಯಕ್ತಿಯ ಕೈಗೆ ಹಸ್ತಾಂತರ ಆಗ್ಬಿಡುತ್ತೆ. ಭೂಮಿ ವ್ಯಕ್ತಿಯಿಂದ ವ್ಯಕ್ತಿಗೆ ಪರಭಾರೆ ಆಗತ್ತೆ. ಆದರೆ ಕೀರ್ತಿ ಅದೊಂದು ಪತಿವ್ರತೆ. ಕೀರ್ತಿ ಅನ್ನೋದು ಪತಿವ್ರತೆ. ಅವಳು ಯಾವತ್ತಿಗೂ ಕೂಡ ಸಾಧಕನಿಗಷ್ಟೇ ನಿಷ್ಠೆಯಾಗಿ ಉಳಿತಾಳೆ. ಅವಳು ಎಂದೂ ಕೂಡ ಪರಭಾರೆ ಆಗೋದಿಲ್ಲ. ಈ ಕೀರ್ತಿ ಸಿಗೋದು ಸಾಧಕನಿಗೆ. ಸಾಧಕನಾಗೋದು ಹೇಗೆ ಅನ್ನೋದನ್ನ ವಿವರಿಸಿದೆ. ಆದ್ದರಿಂದ ಕೀರ್ತಿವಂತನಾದಾಗ ಅಲ್ಲಿ ಯಾರೂ ನಮ್ಮ ಕೀರ್ತಿಯನ್ನು ಕದಿಯುವ ಸಂಭವವಿಲ್ಲ. ನಮ್ಮ ಹತ್ರ ಹಣ ಇದೆಯಾ, ಜನ ಕದ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಭೂಮಿ ಇದೆಯಾ, ಇನ್ನಿಲ್ಲದ ರೀತಿಯಲ್ಲಿ ಅಪಕಾರ್ಯಗಳಿಗೆ ಹೋಗ್ತಾರೆ, ಅಪವಿತ್ರ ಕಾರ್ಯಗಳಿಗೆ ಹೋಗ್ತಾರೆ. ಇನ್ನು ಬಡತನದ ಬಗ್ಗೆ ನಾನು ಆಗಲೇ ಒಂದು ಮಾತು ಹೇಳಿದೆ. ಇನ್ನೂ ಒಂದು ಮಾತು ಅದಕ್ಕೆ ಹೊಂದುವಂಥ ಒಂದು ಮಾತಿದೆ. ನಾವು ಬಡತನದಲ್ಲಿ ಇರಬಹುದು, ಆದರೆ ಬಡವನ ಧೀರತೆ ಮತ್ತು ಸಾಹಸಗಳಿಗೆ ಎಂದೂ ಕೂಡ ಅಡ್ಡ ಬರೋದಿಲ್ಲ ಯಾವುದೇ ಸಂದರ್ಭ. ಹೇಗೆ ಅಂತೀರಾ? ಆ ಮಹಾತ್ಮ ಹೇಳ್ತಾನೆ, ಪಂಜನ ಹೀಗಿಟ್ಕೊಳ್ಳಿ ಸರ್, ಬೆಂಕಿ ಮೇಲ್ಮುಖವಾಗಿ ಉರಿತಾ ಹೋಗುತ್ತೆ. ಒಂದು ವೇಳೆ ಯಾರಾದರೂ ಒತ್ತಡ ಮಾಡಿ ಪಂಜನ ಉಲ್ಟಾ ಮಾಡಿದ್ರು ಅಂತ ಇಟ್ಕೊಳ್ಳಿ, ಪಂಜ್ ಉಲ್ಟಾ ಆಗತ್ತೆ, ಬೆಂಕಿಯ ಜ್ವಾಲೆ ಉಲ್ಟಾ ಆಗೋದಿಲ್ಲ. ಎಂಥ ಮಾತಿದು ನೋಡಿ, ಯೋಚನೆ ಮಾಡಿ. ಜ್ವಾಲೆ ಮತ್ತೆ ಮೇಲ್ಮುಖವಾಗೇ ಹೋಗುತ್ತೆ. ನೀವು ಪಂಜನ್ ರಿವರ್ಸ್ ಮಾಡ್ಬೋದೇ ಹೊರತು ಬೆಂಕಿ ಅದು ಕೆಳಮುಖವಾಗಿ ತನ್ನ ದಿಕ್ಕನ್ನು ಬದಲಾಯಿಸಲ್ಲ. ಆದ್ದರಿಂದ ಬಡತನ ಅನ್ನೋದ್ರ ಬಗ್ಗೆ ದೊಡ್ಡ ಅದು ಶಾಪ, ಅದೊಂದು ರೀತಿಯಲ್ಲಿ ನಮಗೆ ಹೇಯ ಅಂತ ಭಾವಿಸಬೇಡಿ ಅನ್ನೋ ಮಾತನ್ನು ಈ ಮಹಾತ್ಮರು ಬಹಳ ವಿಶೇಷವಾಗಿ ನಮ್ಮ ಮುಂದೆ ಇಡ್ತಾರೆ. ಕಡೆ ಇನ್ನು 2-3 ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ. ಇದೆಲ್ಲ ವಿಚಾರಗಳು ನಮ್ಮ ಮಕ್ಕಳಿಗೆ ಎಲ್ಲಿ ಸಿಗಬೇಕು? ನೀವು ಕೊಡ್ತೀರಾ? ನೀವೆಷ್ಟು ಕೊಡ್ಬೋದು? ಸಮಾಜದಲ್ಲಿ ಏನು ಸಿಗ್ಬೋದು? ಶಾಲಾ ಕಾಲೇಜುಗಳ ಸರ್ಟಿಫಿಕೇಟ್ಸ್ಗಳಲ್ಲಿ ಎಷ್ಟು ಅದು ಡಿಪಿಕ್ಟ್ ಆಗಿದೆ, ರಿಫ್ಲೆಕ್ಟ್ ಆಗುತ್ತೆ. ದಯವಿಟ್ಟು ಯೋಚನೆ ಮಾಡಿ. ಪರಿಪೂರ್ಣ ವ್ಯಕ್ತಿತ್ವದ ನಿರ್ಮಾತೃಗಳು ಅಂತ ನಾವು ಗುರುತಿಸ್ಕೊಂಡಿರೋದು ಪೋಷಕರು ಮತ್ತು ಶಿಕ್ಷಕರನ್ನೇ. ವ್ಯಕ್ತಿತ್ವವನ್ನು ರೂಪಿಸೋ ವಿಷಯದಲ್ಲಿ ತಂದೆ ತಾಯಿಗಳಿಗೆ ಏನು ಸಾಧ್ಯ ಇಲ್ವೋ ಅದು ಗುರುಗಳಿಗೆ ಸಾಧ್ಯ ಇದೆ ಅನ್ನೋದನ್ನು ಸಮಾಜ ಒಪ್ಪಿಕೊಂಡಿದೆ. ನೋಡಿ, ಶ್ರೇಷ್ಠವಾದ ರಾಷ್ಟ್ರವನ್ನು ನಿರ್ಮಿಸಬೇಕಾ, ಪ್ರಜೆಗಳನ್ನು ಸಂಸ್ಕೃತಿ ಸಂಪನ್ನರನ್ನಾಗಿಸ್ಬೇಕಾ, ಅಲ್ಲಿ ಪೋಷಕರ ದಕ್ಷತೆ ಮತ್ತು ಶಿಕ್ಷಕರ ದಕ್ಷತೆ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಪೋಷಕರೇ ನಿಮ್ಮ ದಕ್ಷತೆಯನ್ನು ಹೆಚ್ಚಿಸಿಕೊಂಡಾಗ ಮಕ್ಕಳು ನಿಮ್ಮ ಮುಂದೆ ಕಗ್ಗಂಟಾಗಿ ಉಳಿಯೋದಿಲ್ಲ, ಪರಿಹರಿಸಲಾಗದ ಸವಾಲಾಗಿ ನಿಮ್ಮ ಮುಂದೆ ಗೋಚರಿಸೋದಿಲ್ಲ. ಶಿಕ್ಷಕರು ಪ್ರೀತಿಯಿಂದ ದಕ್ಷತೆಯಿಂದ ಬೋಧನೆ ಮಾಡಬೇಕು. ಮಕ್ಕಳು ಭಕ್ತಿಯಿಂದ ಸಾಮರ್ಥ್ಯದಿಂದ ಗ್ರಹಿಸಬೇಕು. ಇದು ಅನಿವಾರ್ಯ. ಇದನ್ನು ಒಪ್ಪಿಕೊಳ್ಳೇಬೇಕು, ಇದನ್ನು ಸ್ವೀಕರಿಸಲೇಬೇಕು. ಈ ನಿಟ್ಟಿನಲ್ಲಿ ಲಲಿತಾ ಸಹಸ್ರನಾಮ ಕೂಡ ಹೇಳುತ್ತೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ನಮ್ಮ ಎಲ್ಲ ಶಕ್ತಿಗಳು ಯೋಗ್ಯವಾಗಿ ಬಳಕೆ ಆಗಬೇಕು ಅಂದರೆ ಇಚ್ಛಾಶಕ್ತಿ ಇರಬೇಕು, ಜ್ಞಾನಶಕ್ತಿ ಇರಬೇಕು, ಕ್ರಿಯಾಶಕ್ತಿ ಇರಬೇಕು. ಇದನ್ನು ಹಿರಿಯರಿಂದಲೇ ಪಡ್ಕೋಬೇಕು. ಪ್ರಯತ್ನಶೀಲ ಅಂತ ಕೆಲವು ಜನಗಳನ್ನು ನಾವು ಸಮಾಜದಲ್ಲಿ ನೋಡ್ತೇವೆ. ಯಾರು ಈ ಪ್ರಯತ್ನಶೀಲರು? ಅವರು ತಮ್ಮ ಜೀವನವನ್ನು ನೆಮ್ಮದಿಯಾಗಿ ನಡೆಸ್ತಾರೆ, ಇತರರ ಬದುಕಿನಲ್ಲಿಯೂ ಕೂಡ ನೆರವನ್ನಿತ್ತು ಅವರನ್ನು ಸಂರಕ್ಷಿಸ್ತಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಪ್ರಯತ್ನಶೀಲರನ್ನು ನಾವು ಆಶ್ರಯಿಸಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಜಗತ್ತು ಕಂಡ ಮಹಾನ್ ಚಿಂತಕರು. ಇಂಜಿನಿಯರ್ ಅನ್ನೋ ಶಬ್ದಕ್ಕೆ ಅನ್ವರ್ಥರಾದವರು. ಅವರು ಒಂದು ಕಡೆ ಬಹಳ ಪ್ರೀತಿಯಿಂದ ಹೇಳಿದ್ದುಂಟು. ತಮ್ಮ 90ನೇ ಹುಟ್ಟುಹಬ್ಬವನ್ನು ಮುಂಬೈನಲ್ಲಿ ಆಚರಿಸಿದಾಗ ಅವರು ಹೇಳಿದ್ರು, ಯಮ ಒಂದು ಸಲ ಅವನು ವಿಸಿಟಿಂಗ್ ಕಾರ್ಡ್ ಕೊಟ್ಟು ನನ್ನ ಮನೆ ಬಾಗಿಲಿಗೆ ಅವನ ಅಸಿಸ್ಟೆಂಟ್ಸ್ನ ಕಳಿಸಿದ್ದ. ಆಗ
ನಾನು ಯಮನಿಗೆ ಹೇಳಿ ಕಳಿಸ್ದೆ, ಇದು ರಾಂಗ್ ಅಡ್ರೆಸ್ಸಿಗೆ ಬಂದಿದೆಯಾ, ನಾನಿನ್ನೂ ಮಾಡಬೇಕಾದ ಕೆಲಸ 10-15 ವರ್ಷ ಇದೆ, ನೀನು ಯಾವುದೋ ರಾಂಗ್ ಅಡ್ರೆಸ್ಸಿಗೆ ಬಂದಿದೆಯಾ ಅಂತ ಹೇಳಿ ಕಳಿಸ್ದೆ ಅಂತ ಹಾಸ್ಯಭರಿತವಾಗಿ ಅವ್ರು ಹೇಳಿದರು. ಹಾಗಾದ್ರೆ ಆ ಮಾತನ್ನು ಹೇಳೋದಕ್ಕೆ ಅವ್ರು ಲಾಯಕ್ಕ? ಒಂದು ತಮಾಷೆ ಹೇಳಿಬಿಟ್ರು ಅವ್ರ ಬರ್ತ್ಡೇ ದಿವಸ. ಅದೇನು ಉಡಾಫೆ ಮಾತ ಅಂತ ಯೋಚನೆ ಮಾಡಿದ್ರೆ ವಿಶ್ವೇಶ್ವರಯ್ಯನವರ ಬದುಕಿನಲ್ಲಿ ಒಂದೇ ಒಂದು ಅಕ್ಷರವೂ ಕೂಡ ಉಡಾಫೆಯಂತೆ ಬರಲಿಲ್ಲ ಜೀವನದಲ್ಲಿ. ಅವರ ಜೀವನ ವೇದೋಪನಿಷತ್ತು, ಭಗವದ್ಗೀತೆಗೆ ಬರೆದಂಥ ಭಾಷ್ಯ, ಕರ್ಮಯೋಗಕ್ಕೆ ಬರೆದಂಥ ಭಾಷ್ಯ. ಕುವೆಂಪು ಯಾರನ್ನೂ ಕೂಡ ಕೇರ್ ಮಾಡ್ತಿರ್ಲಿಲ್ಲ. ವಿಶ್ವೇಶ್ವರಯ್ಯನವ್ರ ಮುಂದೆ ಕೈ ಜೋಡಿಸಿ ನಿಂತ್ಕೊಳ್ತಾ ಇದ್ದರು ಕುವೆಂಪು. ವಿಶ್ವೇಶ್ವರಯ್ಯನವರ ಬಗ್ಗೆ ಕುವೆಂಪು ಒಂದು ಕವನ ಬರೆದರು, ಅದ್ಭುತವಾದ ಕವನ. ಅದರ ಟೈಟಲ್ ಏನು ಗೊತ್ತಾ? ಯಂತ್ರ ಋಷಿ ಅಂತ. ಯಂತ್ರ ಋಷಿ ಅಂತ ವಿಶ್ವೇಶ್ವರಯ್ಯನವ್ರು ಹೇಳ್ತಾರೆ, ನನ್ನ ವ್ಯಕ್ತಿತ್ವದ ರಹಸ್ಯ ಅಂತಾದರೂ ತಿಳ್ಕೊಳ್ಳಿ, ನನ್ನ ಜೀವನದ ಯಶಸ್ಸಿನ ರಹಸ್ಯ ಅಂತಾದರೂ ತಿಳ್ಕೊಳ್ಳಿ, ಅದರ ಗುಟ್ಟನ್ನು ಬಿಟ್ಕೊಡ್ತೇನೆ ಈ 92ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ, ಕೇಳಿಸ್ಕೊಳ್ಳಿ ಅಂತ ಸಭೆಯಲ್ಲಿ ಅವ್ರು ಹೇಳ್ತಾರೆ. ನೋಡಿ, ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಾನು ಪ್ರೀತಿಸಿದೆ. ಒಂದು, ಶಿಸ್ತಿನಿಂದ ಬದುಕೋದನ್ನು ಸ್ವಯಂ ಪ್ರೇರಿತನಾಗಿ ಸ್ವಾಗತಿಸಿದೆ. 3, ಎಷ್ಟೇ ಆಸೆ ಬುರುಕ ವಾತಾವರಣಗಳನ್ನು ಕಂಡರೂ ಸರಳವಾದ ಜೀವನದಲ್ಲಿ ಸಾರ್ಥಕ್ಯ ಇದೆ ಅನ್ನೋದರಲ್ಲಿ ನಂಬಿಕೆ ಕಳ್ಕೊಳ್ಳಿಲ್ಲ. ಸರಳವಾದ ಜೀವನದಲ್ಲಿ ಸಾರ್ಥಕ್ಯ ಇದೆ ಅನ್ನೋದರಲ್ಲಿ ನಂಬಿಕೆ ಕಳ್ಕೊಳ್ಳಿಲ್ಲ. ನನ್ನ ಕಣ್ಣು ಮುಂದೆನೂ ಕೂಡ ಸಾಕಷ್ಟು ಸುಖ ಸುಪ್ಪತ್ತಿಗೆ ಝೇಂಕರಿಸಿ ಹೋದವು, ಕಣ್ಣು ಕೋರೈಸುವಂತೆ ಬಂದವು. 4ನೇದು, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನು ಸಂತೃಪ್ತಿಯಿಂದ ಕಳೆದೆ ಮತ್ತು ಸಂತೋಷದಿಂದ ಅನುಭವಿಸಿದೆ. ಇದರ ಪರಿಣಾಮವಾಗಿ ನಾನು ಬಹಳ ಧನ್ಯತೆಯಿಂದ ಬೀಗ್ತಾ ಇದ್ದೇನೆ. ಭಗವಂತ ಕೊಟ್ಟ 100 ವರ್ಷದ ಆಯಸ್ಸಿನಲ್ಲಿ ಬಾಲ್ಯದಿಂದಲೂ ನನ್ನನ್ನು ನನ್ನ ಹಿರಿಯರು ಎರಡೂ ಕೈ ಎತ್ತಿ ಶತಮಾನಂ ಭವತು ಶತಾಯಃ ಪುರುಷ ಶತೇಂದ್ರಿಯ ಈ ರೀತಿಯಲ್ಲಿ ನನ್ನನ್ನು ಆಶೀರ್ವಾದ ಮಾಡಿದ್ರಲ್ಲ, ಹಿರಿಯರ ಆಶೀರ್ವಾದಕ್ಕೆ ಅನ್ವರ್ಥವಾಗಿ ನಾನು 100 ವರ್ಷ ಸಾರ್ಥಕವಾಗಿ ಬದುಕಿದೆ. ಅದಕ್ಕೇನು ಕಾರಣ ಅಂತ ಹೇಳಿದೆ ಅಂತ ಹೇಳಿ ಈ 4 ಅಂಶಗಳನ್ನು ವಿಶ್ವೇಶ್ವರಯ್ಯನವರು ನಮ್ಮ ಮುಂದೆ ಇಟ್ಟರು. ಇದನ್ನು ಗಮನಿಸಿದಾಗ ಮೊದಲು ನಮ್ಮ ಮಕ್ಕಳು ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಆತ್ಮಗೌರವಕ್ಕೆ ಅವರು ತಮ್ಮನ್ನು ತೊಡಗಿಸ್ಕೋಬೇಕು, ಎಕ್ಸ್ಪೋಸ್ ಮಾಡ್ಕೋಬೇಕು, ಸಮಾಜದಲ್ಲಿ ಒಳ್ಳೆಯದನ್ನು ಗುರುತಿಸೋ ಮನೋಸ್ಥಿತಿ ಇರಬೇಕು, ಒಳ್ಳೆಯದನ್ನು ಕಲಿಯೋ ವ್ಯವಧಾನ ಇರಬೇಕು, ಚಿಕ್ಕವ್ರ ಬಗ್ಗೆ ಒಂದು ಪ್ರೀತಿ, ದೊಡ್ಡವ್ರ ಬಗ್ಗೆ ಒಂದು ಗೌರವ. ಇದು ಸಂಸ್ಕೃತಿ ಸಂಪನ್ನತೆಯ ಲಕ್ಷಣ. ದೊಡ್ಡವರಿಂದಲೇ ಕಲ್ತ್ಕೋಬೇಕು ಇದನ್ನು. ಯಾವುದೇ ಕಾರಣಕ್ಕೂ ದೊಡ್ಡವರು ಏನು ಆಚರಿಸ್ತಾರೋ ಚಿಕ್ಕವರು ಪ್ರಶ್ನಿಸದೆ ಅದನ್ನು ಅನುಸರಿಸ್ತಾರೆ. ಇಲ್ಲಿ ದೊಡ್ಡವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು ಅಂತಕ್ಕಂಥ ವಿಚಾರ ಇದೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಶಿಬಿರಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಒತ್ತಡರಹಿತವಾದ ಸ್ವಪ್ರೇರಣೆಯಿಂದ ಅವರು ಜೀವನ ಮೌಲ್ಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಶ್ರೇಷ್ಠವಾದ ಅವಕಾಶ ಅನ್ನೋ ಮಾತನ್ನು ಹೇಳ್ತಾ, ಈ 12 ದಿವಸಗಳಲ್ಲಿ ತಾಯಿ ಸುನಂದಮ್ಮ ಮತ್ತು ಶ್ರೀಮಾನ್ ರಂಗನಾಥ್ರವರು, ಶ್ರೀಮಾನ್ ವಿದ್ಯಾಶಂಕರ್ರವರು, ಸುನಿಲ್ ಅವರು, ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಆಶ್ರಮದಿಂದ ಹಲವಾರು ಜನ ಹೋಗಿದ್ದರು ಮಕ್ಕಳು. ಸ್ವಾಮಿ ಪರಮಾನಂದಜಿ, ಅನಸೂಯ, ಸ್ಮಿತಾ, ರಮ್ಯಾ, ಇವರೆಲ್ಲರೂ ಕೂಡ ಹಲವಾರು ವಿಚಾರಗಳನ್ನು ಕುರಿತು ಮಾತನಾಡಿ ಬಂದಂಥವ್ರು ಇದ್ದಾರೆ. ಅವರೆಲ್ಲರೂ ಮಕ್ಕಳಿಗೆ ಉತ್ತಮವಾದ ವಿಷಯಗಳನ್ನು ಕೊಟ್ಟಿದ್ದಾರೆ. ಖಂಡಿತ ನಿಮಗೆ ಆಶ್ಚರ್ಯ ಆಗ್ಬೋದು, ಅವರ ಪಠ್ಯ ವಿಷಯಗಳಲ್ಲಿ ಅಕಾಡೆಮಿಕ್ ಇಯರ್ನಲ್ಲಿ ಇಷ್ಟು ವಿಷಯಗಳು ಸಿಕ್ಕಿರೋದಿಲ್ಲ. ಅದೆಲ್ಲ ಈ 12 ದಿವಸದಲ್ಲಿ ಅವ್ರಿಗೆ ಸಿಕ್ಕಿರುತ್ತೆ. ಇದೆಲ್ಲ ನಮ್ಮ ಮಕ್ಕಳ ಭಾಗ್ಯ ಮತ್ತು ನಮ್ಮ ಮಕ್ಕಳಿಗೆ ಹೇಳುವಂತಹ ಭಾಗ್ಯ ನಮಗೂ ದೇವರು ಕೊಟ್ಟ. ಆ ನಿಟ್ಟಿನಲ್ಲಿ 12 ದಿವಸದ ಆ ಎಲ್ಲ ಚಿಂತನೆಗಳು ಮಕ್ಕಳಿಗೆ. ಆದರೆ ಸಮಾರೋಪದಲ್ಲಿ ನನ್ನ 4 ಮಾತುಗಳು ಪೋಷಕರಿಗೆ. ಆದ್ದರಿಂದ ನಿಮ್ಮನ್ನೇ ಗಮನದಲ್ಲಿಟ್ಕೊಂಡು ನಾವೆಂದಿಗೂ ಸೋಲಬಾರದು, ಹತಾಶರಾಗಬಾರ್ದು, ಕೈ ಚೆಲ್ಲಿ ಕೂತ್ಕೋಬಾರದು. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ನಮಗೆ ಸವಾಲಾಗ್ತಾರೆ ಅಂದರೆ ನಮ್ಮ ಕೈಗೆ ಸಿಗೋದಿಲ್ಲ ಅನ್ನೋ ಯಾವುದೇ ರೀತಿಯ ವೈಫಲ್ಯದ ಒಂದು ಮನೋಭಾವಕ್ಕೆ ನಾವು ಒಳಗಾಗದೆ ನಮ್ಮ ಪ್ರಯತ್ನವನ್ನು ಮುಂದುವರಿಸೋಣ. ನಮ್ಮ ಮಕ್ಕಳನ್ನು ಶ್ರೇಷ್ಠ ಮಟ್ಟದಲ್ಲಿ ರೂಪಿಸೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನು ದಿವ್ಯತ್ರೆಯರು ಅನುಗ್ರಹಿಸಲಿ ಅಂತ ಹೇಳ್ತಾ, ನೋಡಿ ಮೊನ್ನೆ ದಿವಸ ಪೋಷಕರು ಬಂದಿದ್ದೀರಿ,
ಕಡೆ 10-15 ನಿಮಿಷದಲ್ಲಿ ಬೆಂಗಳೂರಿನಿಂದ ಬಂದಿದ್ದ ಎಲ್ಲ ಪೋಷಕರು ಬುಕ್ ಸ್ಟಾಲಿಗೆ ಹೋದರು. 60 ಮಕ್ಕಳು ಸುಮಾರು 9,000 ರೂಪಾಯಿ ಮೌಲ್ಯದ ಪುಸ್ತಕಗಳನ್ನು ಕೊಂಡುಕೊಂಡ್ರು. ಪ್ರತಿಯೊಂದು ಮಗುವಿನ ಕೈಯಲ್ಲೂ ಪುಸ್ತಕ ಇತ್ತು. ಅದನ್ನು ನಾನು ನೋಡಿದೆ. ಇದು ಯಾಕೆ ಹೇಳ್ತಿದ್ದೀನಿ ನಾನು ಅಂದರೆ, ಪೋಷಕರ ಗಮನ ಹೇಗೆಲ್ಲ ಇರಬಹುದು. ಒಂದು ಉಪನ್ಯಾಸ ಕೇಳಿದಾಕ್ಷಣ ಅದಾಗೋದಿಲ್ಲ. 10 ವಿಚಾರಗಳನ್ನು ದಾಖಲಿಸಿದಂತಹ ಅತ್ಯುತ್ತಮವಾದ ವಿಷಯಗಳು ಈ ಪುಸ್ತಕಗಳಲ್ಲಿದೆ. ಇದನ್ನು ನಮ್ಮ ಮಕ್ಕಳಿಗೆ ಒಂದು ಗಿಫ್ಟಾಗಿ ಕೊಟ್ಟು, ಅವರು ಮನೆಯಲ್ಲೇ ಹೌಸ್ ಲೈಬ್ರರಿ, ಹೋಮ್ ಲೈಬ್ರರಿ ಮಾಡೋದಕ್ಕೆ ಅವಕಾಶ ಮಾಡಿ, ಅವ್ರನ್ನ ಸ್ವಲ್ಪ ಅಧ್ಯಯನಶೀಲತೆಯಲ್ಲಿ ತೊಡಗಿಸಿದಾಗ ನಿಜಕ್ಕೂ ಕೂಡ ಅಂತಹ ಉತ್ತಮ ಆಹಾರದಿಂದ ಅವರಿಗೆ ಉತ್ತಮ ಸಂಸ್ಕಾರ ಬರುತ್ತೆ. ಆಹಾರ ಶುದ್ಧಿ ಇತಿ ಸತ್ವಶುದ್ಧಿ ಅಂತ ಪತಂಜಲಿ ಹೇಳ್ತಾರೆ. ಬಾಯ ಒಳಗೆ ಏನು ಹೋಗುತ್ತದೆಯೋ ಅದು ಮಾತ್ರ ಆಹಾರ ಅಲ್ಲ. ನಮ್ಮ ಕಣ್ಣು ಏನು ನೋಡುತ್ತೋ, ನಮ್ಮ ಕಿವಿ ಏನು ಕೇಳುತ್ತೋ, ನಮ್ಮ ನಾಲಿಗೆ ಏನು ಮಾತಾಡುತ್ತೋ, ನಮ್ಮ ನಾಸಿಕ ಏನು ಆಘ್ರಾಣಿಸುತ್ತೋ ಮತ್ತು ನಮ್ಮ ಚರ್ಮ ಯಾವ ಶಿಕ್ಷಣವನ್ನು ಕೊಡುತ್ತೋ, ಇದೆಲ್ಲವೂ ಕೂಡ ನಮ್ಮ ಸೂಕ್ಷ್ಮ ಶರೀರಗಳಿಗೂ ಆಹಾರವಾಗುತ್ತೆ ಅಂತ ಹೇಳ್ತಾ, ಮಕ್ಕಳ ಅಧ್ಯಯನಕ್ಕೆ ನೀವು ಪ್ರೋತ್ಸಾಹ ಕೊಡಿ ಅಂತ ಹೇಳಿ, ಇವತ್ತು ಸನ್ಮಾನ್ಯ ಶ್ರೀ GS ಬಸವರಾಜು ಅವರು ನೋಡಿ ನನ್ನನ್ನು ಭೇಟಿ ಮಾಡಬೇಕು ಅಂತ ಬಂದರು. ಈ ಕಾರ್ಯಕ್ರಮ ಇದ್ದಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಇಡೀ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅವರು ಕುಳಿತರು. ಆಶ್ರಮದ 100 ಕಾರ್ಯಕ್ರಮಗಳಲ್ಲಿ ಅವರ ಒಡನಾಟ ಇದೇ ರೀತಿ ನಾವು ನೋಡಿದ್ದೇವೆ. ಮತ್ತು ಪೋಷಕರು ಈ ಕಡೆ, ಆ ಕಡೆನೂ ಪೋಷಕರು ಮತ್ತು ಮಕ್ಕಳು ಕುಳಿತರು. ನೀವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಪ್ರೇರಣೆಯನ್ನು ನೀಡಿದ್ರಿ. ಮಕ್ಕಳು ತುಂಬ ಸೊಗಸಾಗಿ ಹಾಡಿದ್ರು, ಸ್ತೋತ್ರ ಹೇಳಿದ್ರು, ವೇದ ಹೇಳಿದ್ರು. ಅಷ್ಟೇ ಅಲ್ಲ, ಎಷ್ಟು ಅದ್ಭುತವಾಗಿ ಮಾತನಾಡಿದ್ರು. ಇದನ್ನೆಲ್ಲ ಕಂಡಾಗ ಪೋಷಕರು ಬಂದು ನೀವು ಮಾತನಾಡಿದ್ರಲ್ಲ, ನಿಮಗಿಂತಲೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿ ಮಾತನಾಡಿದ್ರು ಅನ್ನೋದನ್ನ ನಾವು ಕಂಡ್ವಿ, ನೀವು ಕಂಡ್ರಿ. ಇಂತಹ ವಾತಾವರಣವನ್ನು ಅವರು ಬೆನ್ನು ತಟ್ಟಿ ನಾವು ಪ್ರೋತ್ಸಾಹಿಸ್ತಾ ಬಂದಾಗ ಖಂಡಿತವಾಗಿಯೂ ನಮ್ಮ ಮಕ್ಕಳು ನಾಳೆ ಸಂಪನ್ಮೂಲ ಆಗ್ತಾರೆ ನಮ್ಮ ಸಮಾಜಕ್ಕೆ, ರಾಷ್ಟ್ರಕ್ಕೆ ಅನ್ನೋ ಮಾತನ್ನು ಹೇಳ್ತಾ, ದಿವ್ಯತ್ರೆಯರ ಕೃಪೆ ಸದಾ ನಮ್ಮ ಮಕ್ಕಳನ್ನು ಕಾಪಾಡಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ರಾಮಕೃಷ್ಣ.